ನೀನ್ ಮಾಡ್ತಾ ಇರೋದು ಸರಿನಾ ಮರಿ? ಮರಿಗಿರಿ ಅಂದ್ರೆ ಕುರಿ ತರ ಕತ್ತರಿಸ್ಬಿಡ್ತೀನಿ. ಕ್ಷಮಿಸ್ಬಿಡಪ್ಪ, ಆ ಲಕ್ಷ್ಮಿನ ಕೊಟ್ಬಿಡಪ್ಪ. ಏನೋ ಲಕ್ಷ್ಮಿನ? ಹಂಗಿದ್ರೆ ಲಕ್ಷ್ಮಿ ಮಾತಾಡ್ತಾಳ? ಮಂಜುನಾಥ ಮಾತಾಡ್ತಾಳಪ್ಪ. ಹೌದಾ? ಮಾತಾಡ ಕೇಳು. ಮಾತಾಡ ಲಕ್ಷ್ಮಿ, ಮಾತಾಡ. ಲಕ್ಷ್ಮಿ ಮಾತಾಡ್ತಾನೆ ಇಲ್ಲ. ಪೂಜಾರಿ, ಇದು ಒರಿಜಿನಲ್ ನೋಟ್ ಅಲ್ಲ, ಕೋಟಾ ನೋಟು. ನಿಂತವ ಇರಬಾರ್ದು, ನಂತವನ ಇರ್ಬೇಕು, ತಿಳ್ಕೊ. ಏನು ಕ್ರಮನೋ, ಬೆಳಿಗ್ಗೆನೆ ಪ್ರಾರಬ್ಧ. ಅಯ್ಯೋ, ಅಪ್ಪ, ಅಣ್ಣ, ತಂದೆ, ಗುರು, ಯಾರು ಹೆಂಗಾರ ಹಾಳಾಗೋಗ್ಲಿ, ನಾನ್ ಚೆನ್ನಾಗಿರ್ಬೇಕು. ಇವತ್ತು ಓಪನಿಂಗ್ ಸಖತ್ತಾಗಿದೆಯಲ್ಲ. ಏನ ನನ್ನನ್ನೇ ಒಡೆದು ನನ್ ತೆಂಗಿನಕಾಯಿ ಕಿತ್ಕೊಂಡು ಆ ದೇವ್ರಿಗೆ ಯೋ ಅಂತಿರಲ್ಲಣ್ಣ. ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಯಾರಣ್ಣ ನೀವು? ಅರ್ಥ ಮಾಡ್ಕೊಂಡು ಏನ ಮಾಡ್ತೀಯಾ? ಈ ತರ ಎಲ್ಲ ನಡ್ಕೊಂಡು ನೀವು ಯಾಕಣ್ಣ ದೇವಸ್ಥಾನಕ್ ಬರ್ತೀರಾ? ಕಲರ್ಸ್ ನೋಡಕ್ಕೆ. ಕಲರ್ಸಾ? ಆಹಾ, ಇಷ್ಟೊಂದು ಒಳ್ಳೆ ಗುಣ ಇರೋರ ನೀವು. ಹಾಗಾದ್ರೆ ತಮ್ಮ ನಾಮಧೇಯ ಏನಂತ ತಿಳ್ಕೊಬೋದಾ? ಹೇಳಕ್ಕಾಗಲ್ಲ. ಹೇಳಕ್ಕಾಗಲ್ಲ ಅನ್ನೋದೊಂದು ಹೆಸ್ರ? ಇದ್ ಹೆಸ್ರಲ್ವಲ್ಲ ಅಣ್ಣ. ಆಗ್ಲೇ ಎಸ್ಕೇಪ, ನೀನೆಲ್ಲೋದ್ರು ಬಿಡಲ್ಲಣ್ಣ. ಯಾರ ನೀನು? ಲೋಕಿ ಅಂತ. ಲೋಕಿ ಅಂದ್ರೆ? ಏನ್ ಗುರು ನೀನಿಲ್ಲಿ? ಪ್ಲೇಟ್ ಮೀಲ್ಸ್ ಏನಾದ್ರು ಕೊಡಿಸ್ತೀನೋ ಅಂತ. ಇಲ್ಲ, ಫುಲ್ ಮೀಸೆ ಕೊಡಿಸ್ತೀನಿ. ಗೋಬೆ ನನ್ ಮಗನೆ, ಅದೆಲ್ಲ ಇರ್ಲಿ. ಅಲ್ಲಿ ಡ್ಯಾನ್ಸ್ ಮಾಡಿ ಹೋದ್ನಲ್ಲ, ಅವ್ನು ಯಾರು? ಅವನು ಲೋಕಿ ಅಂತ, ಅಮ್ಮಗೆ ಆಟೋ ಡ್ರೈವರು. ಆಟೋ ಡ್ರೈವರ್? ಹೌದು, ನಮ್ ಸ್ಟ್ಯಾಂಡವನೇ. ನಮ್ ಸ್ಟ್ಯಾಂಡ? ಯಾವತ್ತು ನೋಡ್ಲಿಲ್ವ? ಅಯ್ಯೋ, ಅವನು ನಿಂತಾನೆ, ಅಮಾವಾಸ್ಯೆಗೋ ಹುಣ್ಣಿಮೆಗೋ ಬರ್ತಾನೆ, ಮತ್ತ ಹಂಗೆ ಹೋಗ್ತಾನೆ. ಹೌದಾ? ಏನ್ ಮಗ, ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಇದ್ದಂಗ ಅವನೇ. ನೀನ್ ಬೆಳಿಗ್ಗೆನೆ ಎಂತವ್ರು ಬೋಣಿ ಮಾಡ್ಬೇಕು ಅನ್ಕೋತಿಯಾ? ಸುಮಂಗ್ಲಿಯರ್ ಬಂದ್ರೆ ಒಳ್ಳೇದು ಅನ್ಕೊಂತೀನಿ. ಆದ್ರೆ ಅವನ್ ಹಂಗಲ್ಲ, ಹಳೀ ಪೆಟ್ರೋಮ್ಯಾಕ್ಸ್ ಬಂದು ಬೋಣಿ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಅನ್ಕೋತಾನ ಅವನು. ಸರಿ ಬಾ, ನಾ ಇಬ್ರು ಪೆಟ್ರೋಮ್ಯಾಕ್ಸ್. ಎಲ್ಲೋಗ್ಬಿಟ್ಟಪ್ಪ ಅವನು? ಪೆಟ್ರೋಮ್ಯಾಕ್ಸ್ ಹುಡ್ಕೊ ಕೊಟ್ರನ್ನ. ನಿಂತ್ಕೊಳ್ಳ, ಎಲ್ಲ ಹೋಗ್ತಿದ್ಯಾ? ಏ ಹಾಳಾದವನೇ, ನಿಂತ್ಕೊಳ್ಳ. ಒಂದ್ ನಿಮಿಷ, ಬೇಗ ಬಂದ್ಬಿಡ್ತೀನಿ. ಸಾರಿ ಎಲ್ಲ ಕೊಡ್ಸಕ್ಕಾಗಲ್ಲ, ಬೇಕಾದ್ರೆ ಜಾಕೆಟ್ ಕೊಡಿಸ್ತೀನಿ, ಬರ್ತೀಯಾ? ನೀವ್ ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಆ ತರ ಹುಡುಗಿ ಅಲ್ಲ ರೀ. ರೀಲ್ ಬಿಡ್ತಾಳಪ್ಪ, ರೀಲ್. ಏನ್ರ ಹಂಗ್ ನೋಡ್ತಾ ಇದ್ದೀರಾ? ನಾನೇ ನಿಲ್ ಸೀನಾ ತೋರಿಸ್ತಾ ಇದ್ದೀನಿ. ನಿನ್ ಕಣ್ಣೈತಲ್ಲ, ಕಣ್ಣು ಆಟೋಗೆ ಹೆಡ್ಲೈಟ್ ಹಾಕಿ ಆನ್ ಮಾಡಿದ್ರೆ ಹೆಂಗಿರ್ತದೋ ಆ ತರ ತುಂಬಂತಿದೆ. ನಿನ್ ನಗು ಆಯ್ತಲ್ಲ, ನಗು ಆಟೋಗೆ ಹಾಕಿರೋ ಹೊಸ ಸೈಲೆನ್ಸರ್ ಸೌಂಡ್ ತರ ಜುಗ್ ಜುಗ ಜುಗ್ ಜುಗ ಅಂತೈತೆ. ನಿಂದು ಇದೆಯಲ್ಲ, ಇದು ಯಾವುದು? ನಿನ್ ಕೈ ಐತಲ್ಲ, ಕೈ ಆಟೋ ಸ್ಟೇರಿಂಗ್ ತರ ಸ್ಮೂತ್ ಆಗೈತೆ. ಅಷ್ಟೇನಾ? ಇನ್ನೂ ಎಷ್ಟೋ ಐತೆ. ಮತ್ತೆ ಹೇಳಿ. ಅದೆಲ್ಲ ಇಲ್ಲಿ ಹೇಳಕ್ ಆಗಕ್ಕಿಲ್ಲ, ಅದ್ ಹೇಳೋ ಜಾಗನೇ ಬೇರೆ. ಏನು ಕತೆ, ಇಬ್ರು ಅಡ್ಜಸ್ಟ್ ಆಗ್ಬಿಟ್ರ? ಅಯ್ಯೋ, ಹಲೋ ಹಲೋ. ಅಯ್ಯೋ, ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯತ್. ಹಲೋ, ಏನ ಮೀಟ್ ಎಷ್ಟಾಯ್ತು? ಏಯ್, ಹೋಗ್ ನೋಡ. ಯಾಕಣ್ಣ, ನೀವು ನೋಡಕ್ಕಾಗಲ್ವಾ? ನಿಮ್ಮಂತವ್ರು ನೋಡ್ಲಿ ಅಂತಾನೆ ಗೌರ್ಮೆಂಟ್ನವರು ಮೀಟರ್ನ ನಿಮ್ ಕಡೆ ತಿರ್ಗಿಸಿರೋದು. ಗುಡ್ಡು ಅಣ್ಣ, 96 ರೂಪಾಯಿ ಆಗಿದೆ ಅಣ್ಣ. ಹಂಗಾರೆ 200 ರೂಪಾಯಿ ತೆಗಿ. ಯಾಕಣ್ಣ?
ಎಲ್ಲ ಆಟೋದವರು ಮೀಟರ್ ಮೇಲೆ 5 ಹೊತ್ತ ಕೇಳಿದ್ರೆ ನೀ ಡಬ್ಬಲ್ಲೇ ಕೇಳ್ತಾ ಇದೆಯಲ್ಲಣ್ಣ ಇದು ಫ್ಯಾಮಿಲಿ ಅಲ್ಲ ಕಣೋ ಪಿಕಪ್ ಅಯ್ಯನೇನ ಜಾಸ್ತಿ ಮಾತಾಡಿದ್ರೆ ಕಿವಿ ಕುರ್ಪಾಗ್ತದೆ ತಿಳ್ಕೊ ಅಣ್ಣ ಈ ಡಬ್ಬ ಸೆಂಟಿಮೆಂಟ್ ಎಲ್ಲ ನಮ್ತಾ ವರ್ಕೌಟ್ ಆಯ್ಕಿಲ್ಲ ಎತ್ತು ಕಾಸು ನನ್ನ ಹತ್ರ ಇರೋದೇ 300 ರೂಪಾಯಿ ದಕ್ಷಿಣ ಕಾಸಣ್ಣ 100 ರೂಪಾಯಿ ಅವಳಿಗೆ 100 ರೂಪಾಯಿ ರೂಮ್ಗೆ 100 ರೂಪಾಯಿ ಉಳಿಯುತ್ತೆ ನೀನೇ ಇಟ್ಕೊಂಡ್ಬಿಡೋಣ ಕೊಡಲಿ ಅಣ್ಣ ಅಲ್ಲ ಹಲೋ ಅಂಕಲ್ ಅಂಕಲ್ ಬೇಡ ಮಾಮ ಅಂತ ಇಟ್ಕೋ ಮಾಮನ ಬೆಳಗ್ಗೆ ಬೆಳಗ್ಗೆ ಖರ್ಚಿಗೆ ಕಾಸು ಕೊಟ್ಟು ಒಳ್ಳೆ ಕಲರ್ನು ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ ಅಯ್ಯೋ ಥ್ಯಾಂಕ್ಸ್ ಹಾಳಾಗೋಗ ಹೋಗು ಹೋಗು ಮಾಡ್ತೀನಿ ನಾನು ನಿಮಗೆ ಅಯ್ಯೋ ಅಯ್ಯೋ ಮಜ್ಜಾನ ಅಯ್ಯೋ ದೇವಸ್ಥಾನದಲ್ಲಿ ಕದ್ದ ದಕ್ಷಿಣೆ ಕಾಸು ಹುಂಡಿ ಕಾಸುನ ಎತ್ಕೊಂಡು ಬಂದು ಮುಹೂರ್ತ ಮೀರೋದ್ರೊಳಗೆ ಇವ್ರ ಜೊತೆ ಮದುವಾಗಿರೋಣ ಅಂತ ಬಂದ್ರೆ ರಾಹುಕಾಲ ಅಡ್ಡ ಬಂದ್ಬಿಡ್ತಲ್ಲಪ್ಪ ಎಲ್ಲ ವೇಸ್ಟ್ ಆಗೋದು. ಕರ್ನಾಟಕದಲ್ಲಿ ಮುಂದುವರೆದಿದೆ. ಇದಕ್ಕೆ ಕಾರಣಕರ್ತರು ಯಾರೆಂದು ಅಯ್ಯಯ್ಯೋ ಬಂದಲ್ಲಪ್ಪ ಶನಿಗಿರಾಕಿ ಯಾಕ ಏನ ಡುಬುಕು ಡುಬುಕ್ಕ ಏನು ಹೊಸ ಹೆಸರು ಇದೇನ್ ಹಳೇದ ಅಮ್ಮೋ ನಿಮ್ ಮನೆಗೆ ಹೋಗು ಸೂಪರ್ ಆಗೈತೆ ಕೇರಳ ಕೊಬ್ಬರಿ ಎಣ್ಣೆ ಟೀ ಹಾಕು ಮಕ ನೋಡಿ ಹೆಂಗೈತೆ ತಗ ಟೀನಾ ನೀರೇನ್ ನಿಮ್ಮ ಅಪ್ಪನ ಕೊಡ್ತಾನೆ ಇನ್ನೊಂದ್ಸರಿ ನಮ್ಮ ಅಪ್ಪನ ಬಗ್ಗೆ ಮಾತಾಡಿದ್ರೆ ಮಗನ ಮಗಕ್ ಬಿಸಿನೀರಿಗೆ ಬಿಡ್ತೀನಿ ನೀನ್ ಈ ಕಡೆ ಬಿಸಿನೀರು ಆ ಕಡೆ ನಾನು ಅಮ್ಮನ ಹಾಕೊಂಡು ಹೋಗ್ತೀನಿ ಕೊಡಲು ಏನೇನು ಬಾಯಲ್ಲಿ ನೀರ್ ಹಾಕೊಂಡು ಅದನ್ನೇ ಮುಕ್ಕುಳಿಸಿ ಅದನ್ನೇ ಟೀ ಒಳಗ್ ಹಾಕೊಂಡು ಅದನ್ನೇ ಕುಡ್ದ ಅಂತ ಯೋಚನೆ ಮಾಡ್ತಾ ಇದ್ದೀರಾ ತಾನೇ ಈ ತರ ಕುಡಿದ್ರೆ ಮೈನಲ್ಲಿ ಏಡ್ಸು ಗೀಟ್ಸು ಏನೇ ಇದ್ರು ಹೊರಟೋಗುತ್ತೆ ಅಂತ ನಮ್ಮ ಅಮೆರಿಕ ಮತ್ತು ಜಪಾನು ಇಬ್ರು ಡೀಪ್ ಆಗಿ ಕಂಡಿಡ್ದವ್ರೆ ಅಂತ ಇಡೀ ಊರ್ ಜನನೇ ಮಾತಾಡ್ಕೊಂತವ್ರೆ ಆಮೇಲೆ ನಾನ್ ಬೇರೆ ಟೂರಿಂಗ್ ಟಾಕೀಸ್ ತರ ಅವಾಗ ವಿಜಯನಗರ ಜಯಮ್ಮನ ಮನೆಗೆ ಹೋಗ್ತಾ ಇರ್ತೀನಿ ಈ ತರ ಯಾವುದೇ ಕಾಯಿಲೆಗಳು ನನ್ನ ಹತ್ರ ಬರಬಾರ್ದು ಅಂತ ನಾನು ಈ ಟ್ರೀಟ್ಮೆಂಟ್ ತಗೊಂಡೆ ನಿಮ್ಮಲ್ಲಿ ಯಾರಿಗಾದ್ರೂ ಈ ರೀತಿ ಈ ತರ ಇದ್ರೆ ಟ್ರೈ ಇಟ್ ನಾನು ಎಂ ಜಿ ರೋಡ್ಗೆ ಹೋಗಿದ್ದೆ ಹೋಗಿದ್ದಪ್ಪ ಆ ಕಡೆ ಜಾಸ್ತಿ ಇಷ್ಟು ಜನಕ್ಕೂ ಏಡ್ಸ್ ಇದೆ ಅಂತ ಗೊತ್ತಾಗೋಯ್ತು ಏನ್ ಗುರು ಇಲ್ಲೇನ್ ಮಾಡ್ತಿದ್ಯಾ ತಾಜ್ ಮಹಲ್ ಕಟ್ತಾ ಇದೀನಿ ನೋಡಿದ್ರೆ ಗೊತ್ತಾಗಲ್ವೇನಲ್ಲ ಹೋಗ್ಲಿ ಅಪ್ಪ ಮಾತಾಡನ್ ಬತ್ತೀಯಾ ನಾನೇ ಲೇಡಿನಾ ಈ ಬಾಂಬೆಲಿ ಗಂಡಸನ ಹೆಂಗಸರು ಮಾಡ್ತಾವ್ರೆ ಹೆಂಗಸರನ್ನ ಗಂಡಸರು ಮಾಡ್ತಾವ್ರೆ ಯಪ್ಪ ಏನ್ ಮಾಯ ಆಗ್ಬಿಟ್ಟವನು ಏನಾದ್ರೂ ಬಾಂಬೆ ಗಿಂಬೆಗೆ ಏನಾದ್ರೂ ಒಟ್ಬಿಟ್ನಾ ಹೋಗಿರ್ಬೋದಪ್ಪ ಈ ನನ್ ಮಗನ್ ನಂಬಕ್ ಆಗಲ್ಲ ಇವನೊಂಥರ ಮುಲ್ಲಾ ಸಾಬಿ ಗೇಟ್ ಇದ್ದಂಗೆ ಇವತ್ತು ಯಾರ ಮುಖ ನೋಡೋದು ಸಖತ್ ಮಜಾ ಇತ್ತು ಸ್ವರ್ಗ ಅರೆ ಏನಿದು ನನ್ ಕಾಲೊಂದು ಸಣ್ಣ ಆಗ್ಬಿಡ್ತಲ್ಲ ಅರೆ ಚಿನ್ನ ಇಲ್ಲಿ ಬಂದು ಸಿಕ್ಕಾಕೊಂಡ್ಬಿಟ್ಟಿದ್ಯಾ ಬಾ 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 ನಿಧಾನ ಓ ಏನಣ್ಣ ಏನೋ ಹುಡ್ಕೋತರ ಐತೆ ಏನಿಲ್ಲ ಕೆಸರಲ್ಲಿ ನನ್ನ ಉಂಗ್ರಾನ ಇದ್ರಲ್ಲಿ ಬಿತ್ತ ಚಿನ್ನದ ಬೆಳ್ಳಿದ ಚಿನ್ನ ಕಡಲೆ ಚಿನ್ನದ ಅಂತೀರಾ ಎತ್ಕೋಬೇಕು ತಾನೆ ಅದೇ ಹೆಂಗ್ ಎತ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಹೋಗೋಣ ನಾನು ಎತ್ಕೊಡ್ತೀನಿ ನಂಗೆ 100 ರೂಪಾಯಿ ಕೊಡ್ತೀಯಾ ಆಮೇಲೆ ಮಾತ್ ತಪ್ಪಾರ್ದು ಸರಿ ಎತ್ಕೊಡ್ತೀನಿ ಬಿಡಣ ಅದಕ್ಕೇನಂತ ಏನ್ ಉಂಗ್ರಾನೇ ಕಾಣ್ತಾ ಇಲ್ವಲ್ಲ ಈ ನನ್ ಮಗ ಸುಳ್ಳು ಹೇಳಿದಾನ ಏನಣ್ಣ ಉಂಗ್ರ ಬಿದ್ದೈತಂದ ಉಂಗ್ರಾನೇ ಕಾಣ್ತಾ ಇಲ್ಲ ಅದ್ರಲ್ಲಿ ಇದ್ರ ತಾನೆ ಕಾಣ್ಸಕ್ಕೆ ನೀನೇ ತಾನೇ ಹೇಳಿದ್ದು ಬಿದ್ದೈತಂತ ಯಾವತ್ತಾದ್ರೂ ಕೆಸರಲ್ಲಿ ಉಂಗ್ರ ಬಿದ್ರೆ ಹೆಂಗ್ ತೆಗೆದು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟ್ರಲ್ಲಿ ಆತರ ಬಿದ್ದು ನೀನೇ ಕೈ ಹಾಕ್ಬಿಟ್ರೆ ಅದ್ ಸರಿ ಬಾ ಎಲ್ಲಿ ಹೋಗ್ತಿದೀಯಾ ನಮ್ಮ ಅಕ್ಕ ನೋಡ್ಕೊಂಡು ಹೋಯ್ತಾ ಇದ್ದೀನಿ ಓ ಜೂನಿಯರ್ ಸೈಕಲ್ನಾ ಹೌದು ಏನ್ ಮಚ್ಚ ನಿಮ್ ಅಕ್ಕ ಮೊದಲ ಬರೀ ಡೇ ಡ್ಯೂಟಿ ಮಾಡ್ತಿದ್ಲು
ಈಗ ಡೇ ಅಂಡ್ ನೈಟ್ ಡ್ಯೂಟಿ ಮಾಡಕ್ ಶುರು ಮಾಡ್ಬಿಡ್ಲಾ? ಏಯ್ ಏನ್ ಹಂಗುರಾಯಿಸ್ತೀಯ? ನಿಮ್ಮ ಅಕ್ಕಂಗ್ ಮೊದ್ಲು ನೆಲದ ಮೇಲೆ ಈಜ್ ಹೊಡ್ಯಕ್ ಕಲ್ಸ್ಕೊಟ್ಟಿದ್ದೆ ನಾನು. ಹೋಗ್ ಕೇಳು, ಎಲ್ಲ ಹೇಳ್ತಾಳೆ. ಅದ್ ಸರಿ, ಈ ನಿಮ್ ಮಾಮ ಸ್ವರ್ಗದಲ್ಲಿ ಕಾಯ್ತಾ ಇರ್ತಾನೆ. ನಿಮ್ಮ ಅಕ್ಕನ್ ಬೇಗ ಕಲ್ಸ್ಕೊಂಡು ಹೋಗು. ನಮ್ಮ ಅಕ್ಕ ಮಾಡೋ ಕೆಲ್ಸಕ್ಕೆ ನನ್ ಮಚ್ಚ ಅವ್ರ ಅಕ್ಕನ್ ನನ್ನ ಹತ್ರ ಕಳ್ಸ್ಕೊಡಕ್ಕೆ ಎಷ್ಟು ಫಾಸ್ಟ್ ಆಗಿ ಓಡ್ತಾ ಇದ್ದಾನೆ. ಓಡು ಓಡು. ಲೋಕಿ, ಲೋಕಿ, ಹೇಳಪ್ಪ, ಹೇಳು ಹೇಳು. ಏನ್ ಚಾರು ಬೆಳಗ್ಗೆ ಬೆಳಗ್ಗೆನೆ ನನಗೆ ತೊಂದರೆ ಕೊಡ್ತಾ ಇದೀಯಾ? ಬೆಳಗ್ಗೆನಾ? ರಾತ್ರಿ 12 ಗಂಟೆ ಕಣೋ. ಚಾರು, ನೀನ್ ಸುಳ್ಳು ಹೇಳಕ್ ಬೇರೆ ಶುರು ಮಾಡ್ಬಿಟ್ಟಿದೀಯಾ? ಹೌದಪ್ಪ, ನೀನ್ ಹೇಳೋದೆಲ್ಲ ಸತ್ಯ. ನಾನು ಹೇಳುವುದೆಲ್ಲ ಸತ್ಯ. ಸತ್ಯವನ್ನು ಬಿಟ್ಟು ಬೇರೇನು ಹೇಳುವುದಿಲ್ಲ. ಹೌದಪ್ಪ, ನೀನ್ ದೊಡ್ಡ ಹರಿಶ್ಚಂದ್ರನ ಮೊಮ್ಮಗ ನೋಡು. ಎಲ್ಲಿ ಆ ಮಾಡು, ಸರಿ ಆಗ್ತೀಯ. ತೆಗಿಯೋ ಬಾಯ್ನ. ನಿನ್ನ ನಿನಗೆ ತಿನ್ಸೋದ್ರೊಳಗೆ ಅದ ಆಗೋದ್ಯಾ? ಕರೆಕ್ಟಾಗಿ ನಮ್ಮ ಮನೆಗೆ ಬಂದಿದ್ದೀನಿ ಸದ್ಯ. ಬಾಯ್ಲೆ ರಂಗೋಲಿ ರಂಗೋಲಿ ರಂಗಾದ ರಂಗೋಲಿ, ರಂಗೋಲಿ ರಂಗೋಲಿ ರಂಗಾದ ರಂಗೋಲಿ. ಏನ್ ನೋಡ್ತೀಯಾ? ಇಲ್ಲೇನ್ ಮೆಗಾ ಸೀರಿಯಲ್ ತೋರ್ತಾ ಇದ್ದೀನ. ಹಾಕೆ ನೀರ್ ಹಾಕೆ. ಏನಿದ್ ಗಬ್ಬು? ನನ್ ಬಟ್ಟೆನೆ ಎಷ್ಟೋ ಮೇಲು. ನಿನ್ನ ಅಂಗಡಿ ಇಡ್ಲಿ ತರ ಎಲ್ಲೂ ನೋಡೇ ಇಲ್ಲ. ಚಾರು, ಎರಡೆರಡು ಇಡ್ಲಿ ಚಾರು. ಸಾರು ಆಯ್ತು, ಎರಡೇ. ಪುಟ, ನೀನ್ ದೊಡ್ಡ ಲಾಡ್ ಲಬಕಾಸ. ನಾನ್ ಚಾರು ಅಂತ ಕರೆದು ಜಲ್ಸುರ್ತ್ಯಾ. ಬೇಡ ಬೇಡ ಬೇಡ, ಬಿಡೋ ಅವನ್ನ. ಬಿಡ್ತೀನಿ. ಇನ್ ಯಾವತ್ತಾರ ಈ ಕಡೆ ತಿರುಗಿ ನೋಡಿದ್ರೆ ಮಗನ ಎತ್ತು ಬಿಡ್ತೀನಿ. ನಂಜುಂಡೇಶ್ವರ ನಾನಯ್ಯ, ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ, ಕನ್ನಡ ಕುಲಕ್ಕೆ ನಾನೆಂದು ಸ್ವಂತ ಕಣಯ್ಯ. ಆಟೋ ಎಂಗೇಜ್ ಸರ್? ನೋಡಕ್ಕೆ ಬೂತ್ ಕುಂಬಳಕಾಯಿ ತರ ಇದ್ಯಾ? ನೀನೇನ ಲೋಕಿ? ನಾನ್ ಲೋಕಿ ಅಲ್ಲಣ್ಣ. ಇವನಲ್ಲಣ್ಣ ಲೋಕಿ. ಹೌದಣ್ಣ. ಯಾವನ ಲೋಕಿ? ಏನು ನಕ್ಕಲ? ಇಲ್ಲಣ್ಣ, ಬಿಕ್ಕಲ್ಲು. ಇಲ್ಲ, ಇದು ನಕ್ಕಲೆ. ಇಲ್ಲಣ್ಣ, ಇದು ಬಿಕ್ಕಲ್ಲಣ್ಣ. ಈ ನಕ್ಕಲ್ ಮಾಡೋ ನನ್ ಮಗನ್ಗೆ ಬಿಕ್ಕಲ್ ಮಾಡೋದ್ ಏನು ಅಂತ ನಾನ್ ತೋರಿಸ್ತೀನಿ. ಇಲ್ಲಿ ನಿಂತಿರೋ ನಾಯಿಗಳಲ್ಲಿ ಲೋಕಿಯನ್ನ ನೋಕ್ಲಾಸ್ ನಾಯಿನ ಒದ್ದಾಡ್ಕೊಂಬನ್ರ ಹೋಗ್ರ. ಲೋಕಿ ಯಾವನ ಲೋಕಿಗೋಸ್ಕರ ನಾನು ಒಂದೇ ತಿಂತಾ ಇದ್ದೀನಿ. ಲೋಕಿ ಎಲ್ಲಿದ್ಯಾ?
ಹೊರಟೋಗು ಯಾಕೆ? ಏನು ದುಡ್ಡ? ಯಾರನ್ನ ಕೇಳ್ತಾ ಇದೀಯ ದುಡ್ಡನ್ನ? ಬೆಂಗಳೂರ ನೀನ್ ಎಲ್ಲೇ ಇದ್ರು ಬಿಡೋದಿಲ್ಲ. ನಾನು ಅಡ್ರೆಸ್ ಹೇಳ್ತೀನಿ ತಿಳ್ಕೊಡಲ್ಲ. ಶಂಕರಣ್ಣ ರಾಜಣ್ಣ ಆಟೋ ಸ್ಟ್ಯಾಂಡ್, ಗುಟ್ಟಳ್ಳಿ ಸರ್ಕಲ್. ನಿಮ್ ನರ ಗಟ್ಟಿ ಇದ್ರೆ ಯಾವ ಬೇಕಾದ್ರೆ ಬರೋ, ಅಲ್ಲೇ ಇರ್ತೀನಿ. ಮಕ್ಕಳು ನನ್ನೇ ಹುಡ್ಕೊಂಡ್ ಬಂದವ್ರೆ, ಬರ್ಲಿ ನೋಡ್ಕೊತೀನಿ. ಇಲ್ಲೇ ಕುಂತ ನೋಡಪ್ಪ ಅವನು. ಅವನ್ ಬಿಟ್ಟು ನನ್ನ ನೋಡಿದ್ದವ್ರೆ. ಅಯ್ಯಪ್ಪ ಅಲ್ಲಬ ಕಳ್ಸ್ಕೊತಾವ್ ನೋಡು. ಇದೇನ್ ಜನ್ಮನೆಯ? ಹೇಳಿದ್ರೆ ಅವ್ನು ನೋಡಿತಾನೆ, ಹೇಳ್ದೆ ಹೋದ್ರೆ ಇವ್ ನೋಡಿತಾನೆ. ಈ ನನ್ನ ಮಕ್ಕಳು ಸವಾಸನೆ ಸಾಕಪ್ಪ. ಹೌದು, ನಿನ್ನ ಹೆಸ್ರೇನು? ಲೋಕಿ ಅಂತ. ಅಣ್ಣ ಅಣ್ಣ ಅಣ್ಣ, ಲೋಕಿ ಅಂದ್ರೆ ಅವನೇ ಅಣ್ಣ. ಇಲ್ಲ ನೋಡಬೇಕ. ಚಾಕಣ ಬೇಗ ಕುಡ್ಕೊಂಡು ಹೋಗಿ ಇಲ್ಲಿಂದ. ಗಿಲೆ 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 ಬತ್ತಿಯಾ? ಬೇಡಪ್ಪ, ನೀನ್ ದುಡ್ಡೇ ಕೊಡಲ್ಲ. ಹೌದಾ? ಲೋಕಿ ಬಾ ಬಾ ಬಾ. ಬಾರಕ ಕುಣಿಯನ. ಬಿಡ, ಸುಸ್ತಾಗತ್ತೆ, ವಯಸ್ಸಾಯ್ತು. ಬಾರಕ ಕುಣಿಯನ. ಕುಣಿಯೋಣ ಅಂದ್ರೆ ಕುತ್ಕೊಳ್ತಿದಲ್ಲ. ಏನ್ ಹೇಳ್ದೆ? ನಿನಗ ವಯಸ್ಸಾಯ್ತು. ಈ ಊರಲ್ಲಿರೋ ಎಷ್ಟೋ ಟೈಟಾನಿಕ್ ಹಡಗುಗಳನ್ನ ತೇಲ್ಸೋ ಸಾಗರ ನೀನು. ಅವ್ರ ಗತಿಯೆಲ್ಲ ಏನಾಗ್ಬೇಡ. ಆಟನೇ ಬೇರೆ ಕಣೋ, ಅದಕ್ಕೂ ಇದಕ್ಕೂ ಒಂದೇನಾ? ಬೇಡ. ಅದಿರ್ಲಕ್ಕ, ಬಿಸ್ನೆಸ್ ಚೆನ್ನಾಗಿ ನಡೀತಿದ್ಯಾ? ನಾನೇನ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಸಮಾಜ ಸೇವೆ ಮಾಡ್ತಾ ಇದ್ದೀನೋ. ಕರೆಕ್ಟ್ ಆಗಿ ಹೇಳ್ದೆ, ಅದನ್ನೇ ಮೇಂಟೈನ್ ಮಾಡು. ಹೋಗ್ಲಿ, ನನ್ನ ಹುಡುಗಿನ ಕಳ್ಸು, ನನ್ ಕೆಲ್ಸ ನಾನು ನೋಡ್ಕೋತೀನಿ. ದುಡ್ಡು ಕೊಡ. ಕಳ್ಳೆ, ಇದ್ರಲ್ಲಿ ಮಾತ್ರ ಕರೆಕ್ಟ್ ಆಗಿರ್ತೀಯ. ಸಾಲ ಉಳಿಸ್ಕೊಂಡ್ರೆ ವಿಶ್ವಾಸ ಇರಲ್ಲ ಲೋಕಿ. ಇದ್ರಲ್ಲೂನಾ? ಯಾವ್ದಾದ್ರೇನ್? ಆಯ್ತು ತಗ, ಕಳ್ಸವಳ. ಮಲ್ಲಿ ಮಲ್ಲಿ, ಏನಕ್ಕ? ಇಲ್ಲಿ ನೋಡ್ಬಾರೆ ಯಾರ್ ಬಂದಿದ್ದಾರೆ ಅಂತ. ಏನೇ ಮ್ಯಾಮ್, ಚೆನ್ನಾಗಿದೀಯಾ? ಇದೇನಿದು ಎಂ ಅಂತ ಹೊಸ ಹೆಸರೆಲ್ಲ ಕರೀತಾ ಇದ್ಯಾ? ಎಂ ಅಂದ್ರೆ ಏನು ಅಂತ ಗೊತ್ತಿಲ್ವಾ? ಅವ್ರನ್ನ ಕೇಳಿ ಹೇಳ್ತಾರೆ. ಯಾರನ್ನ? ಎಂ ಅಂದ್ರೆ ಏನ್ ಗುರು? ಮೈಸೂರ್ ಮಲ್ಲಿಗೆ. ಮೈಸೂರ್ ಮಲ್ಲಿಗೆ.
ಅದು ಮೈಸೂರು ಮಲ್ಲಿಗೆ ಅಂತ ಅರ್ಥ. ಹೌದಾ? ಏನಿದು ಬಿಟ್ರೆ ಇಲ್ಲೇ ಕಬಡ್ಡಿ ಆಡ್ಬಿಡ್ತೀರಾ ಅನ್ಸತ್ತೆ. ಪಿಕ್ಚರ್ಗೆ ಹೋಗಿದ್ದೆ ಏನ್ ಮಜಾ ಇತ್ತು ಗೊತ್ತಾ? ಅವಳ್ದು 300 ಪಿಕ್ಚರ್ ಇದೆ, ಆ ಪಿಕ್ಚರ್ ಹೋಗಿದ್ದು. 300ನೇ ಪಿಕ್ಚರ್ಗೆ ಹೋಗಿದ್ದೆ ಗುರು. ನಾನು ಕರ್ದಿದ್ರೆ ನಾನು ಬರ್ತಿದ್ದಲ್ಲೋ. ಕರಿಬೋದಾಗಿತ್ತು. ಥಿಯೇಟರ್ ಯಾವ್ಯಾವ ಕೂತ್ಕೊಂಡು ಏನೇನೋ ಮಾಡ್ತಾ ಇದ್ದ. ಏನಾಯ್ತು? ಆ ಡಿಚಿಸಿನ ಹೊಡೆದ್ಬಿಟ್ಟಣ. ಆ ಡಿಚ್ಚಿಸಿನಿಗೆ ನಮ್ಮ ಹುಡುಗರು ವಿಷಯದಲ್ಲಿ ತಲೆ ತೋರ್ಸೋದೇ ಆಗೋಯ್ತು ಅವನ್ ಕೆಲ್ಸ. ಇವತ್ತು ಡಿಚ್ಚಿಸಿನ ಬಚ್ಚಿಸಿನ ಆಗ್ತಾನೆ. ಗುರು ಅವ್ನ್ ದೊಡ್ಡ ರೌಡಿ ಗುರು ಅವನು. ಅವನ್ ರೌಡಿ ಆದ್ರೆ ನಾನು ಸಿಂಹ ಆದ್ರೆ ಸಿಂಹ ಕಣ. ಎಲ್ಲ ಲಾಂಗು ಮುಚ್ಚಲ. ಎಲ್ಲ ಆಟೋದಲ್ಲಿದೆ ಗುರು. ಆ 3ನೇ ನಂಬರ್ ಮುಚ್ಚು. ನನ್ನ ಹತ್ರ ಇದೆ ಗುರು. ಆ ರಿಯಾ ಓಯ್ ಮಚ್ಚ, ಈ ಟಿಕ್ಕಿಸಿನ ಮನ್ಸ್ ಮಾಡಿದ್ರೆ ಬೆಂಗಳೂರಲ್ಲಿರೋ ರೌಡಿಗಳೆಲ್ಲ ಬೂದಿ ಬೂದಿ ಆಗ್ಬಿಡ್ತಾರೆ. ಹಲೋ ಲೇಡೀಸ್ ಅಂಡ್ ಜೆಂಟ್ಲ್ಮನ್ಸ್, ಈಗ ನಡೆಯೋ ಯುದ್ಧ ಭೂಮಿಲಿ ಕೈ ಹೋಗ್ಬೋದು, ಕಾಲು ಹೋಗ್ಬೋದು, ಜಾಸ್ತಿ ಮಾತಾಡಿದ್ರೆ ತಲೆನೂ ಹೋಗ್ಬೋದು. ಈ ಗೆರೆ ದಾಟಿ ನಾವು ಬರಲ್ಲ, ನೀವು ಬರಬಾರ್ದು. ಗೆರೆ ದಾಟಿ ಬರಂಗಿಲ್ಲ ಅಂದ್ಮೇಲೆ ಕೈ ಕಾಲು ಹೆಂಗ ಹೋಯ್ತದೆ? ಅದನ್ನ ನೋಡೋದಕ್ಕೆ ಆಸೆ ಪಡ್ತೀಯಾ? ಹೌದು. ನನ್ನ ಬಗ್ಗೆ ತಿಳಿದೆ ನೋಡ್ದೆ ನನ್ನ ವಿಷಯಕ್ಕೆ ಬರಬೇಡ. ಮೊನ್ನೆ ನಾನು ಕಲಾಸ್ ಪಲ್ಟಲ್ಲಿ ಮಾಡಿರೋ ರಾಬ್ರಿಗೆ ಇಡೀ ಏರಿಯಾನೇ ಗಾಡ 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 ನಡಗ್ಬಿಡ್ತು. ಅಣ್ಣ ಈ ತರ ಸ್ಮಾಲ್ ವಿಷಯಕ್ಕೆಲ್ಲ ಬರಲ್ಲ, ಏನಿದ್ರು ಶಿಷ್ಯ ಬರ್ತಾನೆ. ಶಿಷ್ಯ ಗುರು ಹೋಗ, ಜಲ್ದಿ ಕಳ್ಸಲ್ಲ. ಹೋಗ. ಡಿಚ್ಚಿಸಿನ ನೀ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಮುಟ್ ನೋಡ ಅವನ್ನ. ಮುಟ್ಟದೇನೋ ಮಡಿಗೆ ಕಳಿಸ್ತೀನಿ. ಈಗ ನಿಮ್ಮ ಅಪ್ಪನ ಹುಟ್ಟಿದ್ಯಾ ಅಂತ ಗೊತ್ತಾಯ್ತು. ನಾನೇನಾದ್ರೂ ಬಂದಿದ್ರೆ ಬೇಡ, ಅದು ಪರವಾಗಿಲ್ಲ ಪರವಾಗಿಲ್ಲ. ನಾನು ನನ್ನ ಬ್ಯಾಕ್ ಗ್ರೌಂಡ್ ಏನು ಅಂತ ಗೊತ್ತಿಲ್ಲದೆ ನಮ್ಮ ಹುಡುಗನ್ ಮುಟ್ಬಿಟ್ಟೆ. ಪರವಾಗಿಲ್ಲ, ಬರ್ತೀನಿ. ಮುಟ್ಟು ಮಾತಾಡ್ಸ್ಬಾರ್ದು ಅಂತ ಮೊದ್ಲೇ ಅಗ್ರಿಮೆಂಟ್ ಆಗಿದೆ. ಮುಟ್ಟೆ ಮಾತಾಡ್ಸೋದು. ನನ್ನ ಮುಟ್ಟಿದ ಮೊದಲನೇ ವ್ಯಕ್ತಿ ನೀನೆ. ಹೋದ್ ವಾರ ಅಷ್ಟೊಂದು ಹೊಡೆದ್ನಲ್ಲ, ಅಷ್ಟು ಬೇಗ ಮುಟ್ಬಿಟ್ಟೆ ಎಲ್ಲಾನು. ಅದು ಹೋದ್ ವಾರ. ಈ ವಾರ ನನ್ನ ಯಾರು ಮುಟ್ಲಿಲ್ಲ ಅಂದೆ. ಈಗ ಮುಟ್ಟಿನ ತಗಳ. ಏಯ್ ಲೋಕಿ, ಇಡ್ಲಿ ತಿನ್ಬಿಟ್ಟು ಹೋಗಪ್ಪ. ಇಡ್ಲಿ ತಿನ್ಬಿಟ್ಟು ಹೋಗೋ. ಇವತ್ತೇನ್ ದಿನ? ಏನ್ ದಿನನೋ? ಈ ದಿನ ಕರ್ನಾಟಕಕ್ಕೆ ದುಃಖದ ದಿನ. ಈ ನಾಡಿನ ಪ್ರತಿಯೊಬ್ಬ ಕನ್ನಡಿಗರು ಈ ದಿನನ ಅವ್ರದೇ ಆದ ರೀತಿಯಲ್ಲಿ ದುಃಖದಿಂದ ಆಚರಿಸ್ತಾರೆ. ಆದ್ರೆ ನಾನು ಯಾವ ರೀತಿ ಆಚರಿಸ್ತೀನಿ ಗೊತ್ತಾ? ಹೇಗೆ? ಕಣ್ಮಣಿ ರಸಿಕರ ರಾಜನೇ, ಭುವನೇಶ್ವರಿಯ ಕಂದಮ್ಮನೆ, ಎಲ್ಲಿ ಹೋದೆ ಎಲ್ಲಿ ಹೋದೆ ಪುರುಷನೇ, ನೀವಿಲ್ಲದ ನಾಡು ಎಂದು ಅಳುತ್ತಿದೆ. ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ, ಕಣ್ಣೀರೇಕೆ ಬಿಸಿಯುತ್ತಿರೇಕೆ, ಬಾಳುವಿರೆಲ್ಲ ಹಾಯಾಗಿ, ಬಾಳುವಿರೆಲ್ಲ ಹಾಯಾಗಿ. ರಾಜಣ್ಣ ಬರ್ತೀರಾ? ನನಗೀಗ ಬರಕ್ ಮೂಡಿಲ್ಲ.
ಆಟೋ ಸೇರ್ಸ್ ಬಾ ಅಂದ್ರೆ ಬರ್ತೀನಿ. ಲುಕ್ ಬೇರೆ, ಎಲ್ಗೋಬೇಕು ಹೇಳೋ? ತೋರ್ಸೋದೆಲ್ಲ ಬೇಡ, ಹೇಳಿದ್ರೆ ಸಾಕು. ನಡಿ ಕೂತ್ಕೋ. ಡಾಕ್ಟರ್ ಅಂಕಲ್ ಇಲ್ವಾ? ನೀವು? ನನ್ನ ಹೆಸರು ಕವಿತಾ ಅಂತ. ನಾನು ಡಾಕ್ಟರ್ ಅವರ ಅಕ್ಕನ ಮಗಳು. ಹೌದಾ? ಡಾಕ್ಟ್ರು ನಿಮ್ಮೂರ್ಗೆ ಹೋಗಿದಾರಲ್ಲ? ಯಾವಾಗ? ನಿನ್ನೆ ರಾತ್ರಿ. ಅವ್ರು ಬರೋದು ಒಂದೊಂದರ ತಿಂಗಳಾಗಬಹುದು. ಹೌದಾ? ಯಾಕಮ್ಮ, ನಿಮಗ್ ಗೊತ್ತಿಲ್ವಾ? ಗೊತ್ತು, ಆದ್ರೆ ನಿನ್ನೆ ರಾತ್ರಿನೇ ಹೊರಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ಸರಿಮಾ, ನಾನಿನ್ ಬರ್ತೀನಿ. ಸರಿಯಮ್ಮ. ನಮಸ್ಕಾರಮ್ಮ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ನನಗೆ ಇಲ್ಲೊಂದು ಸಾಫ್ಟ್ವೇರ್ ಕಂಪನಿಲಿ ಕೆಲಸ ಸಿಕ್ಕಿದೆ. ನಾನು ಹಾಸ್ಟೆಲ್ ಅಲ್ಲಿ ಸ್ಟೇ ಮಾಡ್ಬೇಕು ಅಂತ ಬಂದೆ. ಅಡ್ವಾನ್ಸ್ ಆಗಿ ರೂಮ್ ಬಾಡ್ಗೆ, ಮೆಸ್ ಬಿಲ್ಲು ಎಲ್ಲ ಕಟ್ಬೇಕಾಗತ್ತೆ. ಇಲ್ಲ ಮೇಡಮ್, ಈಗ ತಾನೇ ಕೆಲ್ಸಕ್ಕೆ ಸೇರಿದ್ದೀನಿ. ಸ್ಯಾಲ್ರಿ ಬಂದ ತಕ್ಷಣ ಕೊಟ್ಬಿಡ್ತೀನಿ. ದಯವಿಟ್ಟು ನನಗೆ ಸ್ಟೇ ಮಾಡೋ ಅವಕಾಶ ಕೊಡಿ ಮೇಡಮ್, ಪ್ಲೀಸ್. ಇಲ್ಲಿಗೆ ಅಂತ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಅದನ್ನ ಮೀರಕ್ಕಾಗಲ್ಲ. ಸಾರಿ ಅಮ್ಮ. ಮೇಡಮ್, ಓಯ್, ಅಲ್ಲಿಗೋಗ್ಬೇಕು ಇಲ್ಲಿಗೋಗ್ಬೇಕು ಅಂತ ಬೆಂಗಳೂರ್ಲಿರೋ ಸಂಧಿಗೊಂದು ಎಲ್ಲ ಸುತ್ತಾಯ್ತು. ಎಲ್ಲಿಗೋಗ್ಬೇಕು ಅಂತ ಕರೆಕ್ಟ್ ಆಗಿ ಹೇಳು. ಎಲ್ಲಿಗೆ ಹೋಗೋದು? ಏನಂದೆ? ಎಲ್ಲಿಗೆ ಹೋಗದ? ಏನ್ ತಮಾಷೆ ಮಾಡ್ತೀಯ ನೀನು? ಮೀಟ್ರ್ 4 ಸಾರಿ ಜಂಪಾಗಿ 400 ರೂಪಾಯಿ ಆಗಿದೆ. ದುಡ್ಡಿಗೆ ಇಲ್ಲಿ ನಾಟಕ ಆಡ್ತೀಯಾ? ಇದನ್ನ ಮಡ್ಕೊಂಡಿದ್ಯಾ? ಏನ ಇಟ್ಟಿದ್ಯಾ? 100 200 ಬತ್ತೀಯಾ? ಎಲ್ಲಿಗಂತ ಗೊತ್ತಿಲ್ವಾ? ಬರಕ್ಕಿಲ್ಲ ಅಂದ್ರೆ ಹೋಗು. ನೋಡಮ್ಮ, ಹಲೋ, ರಾತ್ರಿ 12 ಗಂಟೆಗೆ ಒಂದು ಹುಡುಗಿ ಸಿಕ್ಕಿದ್ರೆ ಕರ್ಕೊಂಡೋಗಿ ರೇಪ್ ಮಾಡೋದಕ್ಕೆ ನಾನೇನ್ ವಿಲನ್ನು ಅಲ್ಲ. ಅದೇ ಹುಡುಗಿನ ಯಾರೋ ರೇಪ್ ಮಾಡ್ತಿದ್ರೆ ಫೈಟ್ ಮಾಡಿ ಕಾಪಾಡೋದಕ್ಕೆ ನಾನೇನ್ ಹೀರೋನು ಅಲ್ಲ. ನನ್ ಸ್ಟೈಲೇ ಡಿಫ್ರೆಂಟು. ನೀನ್ ಹೂ ಅಂದ್ರೆ ಈಗ್ಲೇ ಮ್ಯಾರೇಜು, ಬೆಳಗ್ಗೆ 6 ಗಂಟೆಗೆ ಡೈವೋರ್ಸು. ಏನಂತೀಯಾ? ಬತ್ತೀಯಾ? ಬೇಡ, ಹೋಗು. ರಾತ್ರಿ ನಮ್ಮನೆ ತಾನೆ ಬಂದೆ. ಏನ್ ಮಿಸ್ಕಿ ಸಾಬಿಡ್ನ? ಬತ್ತಾ ಬತ್ತಾ ಬಾಡಿ ನನ್ ಮಾತೆ ಕೇಳ್ತಾ ಇಲ್ಲ. ಡಿಬಕ್ಕ, ನೀನಾ? ಹೋಯ್ತಾರ ಯಾಕೆ ಅವ್ನ್ ಲಟ್ಟಿಸ್ಕೊಂಡ್ ಬರ್ತಾ ಇದ್ಯಾ? ಯಾರು ಹೇಳು? ಇಲ್ಲಿಗೆ ಹೆಂಗ್ ಬಂದು? ಪಾಪ, ಯಾರು ಅನಾಥೆ ಅಂತೆ ಕಣೋ. ಹಂಗಂತ ಅವಳು ಹೇಳದ್ಲಾ? ಯಾರೋ ಪರ್ಚೇಸ್ ನೋಡ್ಕೋಕೆ ಅಂತ ಆಟೋ ಹತ್ಕೊಂಡು ಹೊರಟ್ಲಂತೆ. ಅವ್ನು ಊರೆಲ್ಲ ಸುತ್ಸಿ ಅವಳ ಹತ್ರ ಇದ್ದ 400 ರೂಪಾಯಿ ಕಿತ್ಕೊಂಡಂತೆ. ಚೆನ್ನಾಗಿರ್ತಾನ ಅವನು, ನಾಶ ಆಗ್ತಾನೆ. ಸಾಕ್ ಬಿಡು, ಜಾಸ್ತಿ ಸಾಪಾಕ್ಬೇಡ. ಯಾಕ ನಿನ್ಗೆ ಯಾಕೋ ನೋಯ್ತದೆ? ನೀನ ಕರ್ಕೊಂಡು ಹೋಗಿದ್ದು? ಅದು ನನ್ ಬಾಯಿಂದ ಬೇರೆ ಕೇಳ್ಬೇಕಾ? ನಾನು ಹಾಗೆ ಅನ್ಕೊಂಡೆ, ಇಂಥ ಕೆಲ್ಸ ನಿಂದೆ ಆಗಿರ್ಬೇಕು ಅಂತ. ಅದೇಂಗಷ್ಟು ಕರೆಕ್ಟ್ ಆಗಿ ಹೇಳ್ತೀಯಾ? ನನಗ್ ಗೊತ್ತು ಕಣೋ, ನಿನ್ನಂತ ಕೆಟ್ಟವನು ಈ ಊರಲ್ಲಿ ಬೇರೆ ಯಾರು ಇಲ್ಲ ಅಂತ. ಸರಿ ನಮ್ ಜಗಳ ಆಮೇಲೆ ಇಟ್ಕೊಳ್ಳೋಣ. ಅಲ್ಲ,
ಇವಳಂಗ್ ಇಲ್ಲಿಗೆ ಬಂದ್ಲು. ಮಧ್ಯರಾತ್ರಿಲಿ ದಿಕ್ಕು ದಾರಿ ತೋಚದೆ ಒಬ್ಳೆ ನಿಂತಿದ್ದಾಗ ಯಾರೋ 4 ಜನ ರೌಡಿಗಳು ಇವಳು ಬಲಾತ್ಕಾರ ಮಾಡೋಕ್ ನೋಡಿದ್ರು. ಆ ಸಮಯಕ್ಕೆ ಸರಿಯಾಗಿ ನಾನು ಅಲ್ಲಿಗೆ ಬರ್ದೇ ಹೋಗಿದ್ರೆ ಪಾಪ ಇವಳು ಬಾಳು ಏನಾಗ್ತಿತ್ತೋ ಏನೋ. ಸರಿ ಕಾಪಾಡ್ದೆ ತಾನೆ, ಅಲ್ಲೇ ಎಲ್ಲಾದ್ರೂ ಬಿಟ್ಟು ಬರ್ಬೇಕಾಯ್ತು, ಇಲ್ಲೇನೆ ಕರ್ಕೊಂಬಂದೆ. ಯಾಕೆಂದ್ರೆ ಇವಳು ಒಂದು ಹೆಣ್ಣು, ಅದ್ರಲ್ಲೂ ಅನಾಥೆ, ಅದಕ್ಕೆ ಕರ್ಕೊಂಡ್ ಬಂದೆ. ಅಲ್ಲ ನಾನು ಏನು ಇದು ನನ್ನ ಮನೆ, ನನ್ನ ಇಷ್ಟ. ನಾನು ಯಾರನ್ನ ಬೇಕಾದ್ರೂ ಕರ್ಕೊಂಡ್ ಬರ್ತೀನಿ, ಯಾರನ್ನ ಬೇಕಾದ್ರೂ ಇರ್ಸ್ಕೋತೀನಿ. ಅದನ್ನ ಕೇಳೋ ಅಧಿಕಾರ ಯಾರಿಗೂ ಇಲ್ಲ. ಬೇಕು ಅನ್ನೋರು ಇಲ್ಲಿ ಇರ್ಬೋದು, ಇಲ್ದಿದ್ರೆ ಹೋಗ್ತಾ ಇರ್ಬೋದು. ಅಜ್ಜಿ, ನನ್ನಿಂದ ನೀವೇ ಪ್ರಿಯ ಜಗಳ ಮಾಡ್ಕೋತಿದ್ದೀರಾ. ನಾನು ವಾಪಸ್ ಹೊರಟೋಗ್ತೀನಿ. ಅವ್ರನ್ನ ಕರೀರಿ ಅಜ್ಜಿ. ನಾನು ಅವನ್ನ ಬೈದೆ ಅಂತ ಗಾಬರಿ ಆಗ್ಬಿಡ್ತೀಯಾ? ನೋಡು, ಆಗಾಗ ನಾನು ಅವನ್ನ ಬೈಲಿಲ್ಲ ಅಂದ್ರೆ ನನಗೆ ಸಮಾಧಾನ ಇರಲ್ಲ. ನನ್ನ ಹತ್ರ ಬೈಸ್ಕೊಳ್ಳಿಲ್ಲ ಅಂದ್ರೆ ಅವನಿಗೆ ತಿಂದಿದ್ದೆ ಅರಗಲ್ಲ. ಇದು ಅವನಿಗೆ ನನ್ನ ಆಶೀರ್ವಾದ ಇದ್ದಾಗೆ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ಅವತ್ತು ನನಗೆ ಸುಮ್ನೆ ಮಾಂಜ ಕೊಡಿಸ್ತೀಯಲ್ಲ, ನಾನಿವತ್ತು ಗ್ಯಾರಂಟಿ ನಿನಗೆ ಒಳ್ಳೆ ಗಾಂಜಾ ಕೊಡಿಸ್ತೀನಿ. ಹಾ ಗುರು, ಯಾಕೆ ಗುರು ಬೇಜಾರಾಗಿದ್ಯಾ? ಏನಿಲ್ಲ. ಅದೇನಂತ ಹೇಳು, ನಾನ್ ನಿನಗೆ ಸಹಾಯ ಮಾಡ್ತೀನಿ. ಏನಿಲ್ಲ, ಇವತ್ತು ಶುಕ್ರವಾರ ಬೋಣಿನೂ ಆಗ್ಲಿಲ್ಲ, ಕಾಫಿಗೂ ಕಾಸಿಲ್ಲ ಕಣ. ಇದೊಂದು ದೊಡ್ಡ ಸಮಸ್ಯೆನಾ? ನಡಿ ಹೋಗೋಣ. ಎಲ್ಲಿಗೆ? ನಡಿಯಪ್ಪ ಹೋಗೋಣ. ಅದೇ ಎಲ್ಲಿಗೆ ಅಂದೆ. ನೋಡು, ನನಗೆ ಒಬ್ಬ ಸ್ವಾಮಿಗಳು ಗೊತ್ತಿದ್ದಾರೆ. ಅವ್ರ ಹತ್ರ ಹೋದ್ರೆ ಒಂದೇ ಒಂದು ನಿಂಬೆ ಹಣ್ಣ ಮಂತಿಸ್ಕೊಡ್ತಾರೆ. ನಿನ್ನ ಪ್ರಾಬ್ಲಮ್ ಸಾಲ್ವ್. ಹಂಗಂತೀಯ? ಹಾಗಿದ್ರೆ ಪಾಪ ಹೋಗೋಣ. ಆದ್ರೆ ಒಂದ್ ಕಂಡೀಷನ್. ಏನದು? ನಾನ್ ಆಟೋ ಓಡಿಸ್ತೀನಿ, ನೀನ್ ಕೂತ್ಕೋಬೇಕು. ಯಾಕೋ? ನಿನಗ್ ದಾರಿ ಗೊತ್ತಿಲ್ವಲ್ಲ, ಅದಕ್ಕೆ. ಹಾ, ಅದರೂ ಸರಿನೇ. ಬಾ ಬಾ ಬಾ. ನಡಿ ಬಾ. ಏಯ್, ಅವ್ರಡ್ಡಿಗೆ ಬಂದು ಅವ್ರಿಗೆ ಗುದ್ಬಿಟ್ಟಲ್ಲೋ. ಗಾಡಿ ತಿರ್ಗಿಸ್ಬಿಡ, ಹಂಗೆ ಎಸ್ಕೇಪ್ ಆಗ್ಬಿಡಣ. ಗುರು, ಯಾಕೆ ಹೆದರ್ಕೋತೀಯ? ನಾನು ಬೇಕು ಅಂತಲೇ ಗುದ್ದಿದ್ದು. ಬೇಕು ಅಂದ್ಬಿಟ್ಟೇನೆ ಗುದ್ಬಿಟ್ಟ. ಗುರು, ಯಾಕೆ ಹೆದರ್ಕೋತೀಯ? ಬೆಳಿಗ್ಗೆ ಬೆಟ್ಟಯ್ಯ ಹೋಟ್ಲಲ್ಲಿ 2 ಕಾಲ್ ಸೂಪ್ ಕುಡಿದು ಬಂದಿದ್ದೀನಿ. ಏನ್ ನಡೀತಿ ಅಂತ ಕೂತ್ಕೊಂಡು ಆರಾಮ ನೋಡ್ತಾ ಇರು. ಯಾಕ ಗುದ್ದಿದ್ದು? ನಾನು ಗುದ್ದೋ ಸ್ಟೈಲೇ ಅದು. ಮರ್ಯಾದೆಯಿಂದ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಕ್ರೈಮ್ ಸ್ಟೋರಿ ನ್ಯೂಸ್ ಆಗ್ಬಿಡ್ತೀಯ ನೀನು. ನಾನು ಹೇಳೋ ಡೈಲಾಗ್ನ ನನ್ಗೆ ಹೇಳ್ತೀಯಾ? ನೀನು ನನಗೆ ಹೊಡಿಬಹುದು, ಆದ್ರೆ ನಮ್ಮ ಅಣ್ಣ ಸಿಂಹ ಅಣ್ಣನಿಗೆ ಹೊಡಿಯಕ್ಕಾಗಲ್ಲ, ಗೊತ್ತಾ? ನನ್ನ ಮಗ ಸ್ಟ್ರಾಂಗ್ ಆಗಿ ತಗ್ಲಾಕ್ ಬಿಟ್ಬಿಟ್ನಲ್ಲಪ್ಪ ನನ್ನ. ಎಲ್ಲ ನಿಮ್ಮ ಅಣ್ಣ ಸೀಮೆ ಸುಣ್ಣ. ನೋಡು ಅಲ್ಲೇ ಆಟೋದಲ್ಲಿ ತೋರ್ಸ್ಕೊಟ್ಬಿಟ್ಟಲ್ಲಪ್ಪ. ನನಗೆ ಮಾಂಜಾನ. ಅಯ್ಯಪ್ಪ, ನೋಡಕ್ಕೆ ಒಳ್ಳೆ ಟುಸಾಗೋ ಬಲೂನ್ ತರ ಇದೆಯಾ ನೀನು. ಸಿಂಹ ಆದ್ರೆ ಸಿಂಹನಾ? ಶರ್ಟ್ ಮುಟ್ಟೋದೆಲ್ಲ ಇಟ್ಕೊಂಬೇಡ. ಏನಿದ್ರು ಬಾಯಲ್ಲಿ ಮಾತುಕತೆಯಲ್ಲಿ ಮುಗಿಸ್ಕೊಳ್ಳೋಣ. ಎತ್ತ ಕೈಯೇ. ಈ ವಿಷಯ ಮಾತಲ್ಲಿ ಸಾಲ ಹೋಗೋದಂತಲ್ಲ. ಏನ್ರ ಮುಖ ನೋಡ್ತಿದ್ದೀರಾ? ಬೋಣೆ ಆಗ್ದಿರಾ, ಟೀ ಕಾಸಿಲ್ದಿರಾ ಫುಟ್ಪಾತ್ ಮೇಲೆ ಕುಂತಿದ್ದೆ. ನನ್ನ ಮಗ ಇಲ್ಲಿ ಕರ್ಕೊಂಬಂದು ನನಗೆ ಮಾಂಜ ಕೊಡ್ಸ್ಬಿಟ್ಟಲ್ಲೋ. ಏಯ್, ನೀನ್ ಯಾವ ಜಿಲ್ಲಾ ತಾಲೂಕು ಹೋಬ್ಳಿಲಿದ್ರು ಬಿಡಲ್ಲ. ನಿನ್ನ ಸಾವು ಡೆಫಿನೆಟ್ ಆಗಿ ನನ್ಗೆ ಇಲ್ಲ ಕಣ. ಇನ್ನು ಇಲ್ಲೇ ಜಾ ನೀನು. ಅಯ್ಯೋ, ಆಟ ಎಸ್ಕೇಪು. ಯಾರೋ ಇಬ್ರು ಮಂಚದಲ್ಲಿ ಮಜಾ ಮಾಡಿ ತೊಟ್ಲಿಗೆ ಹಾಕ್ಬೇಕಾಗಿದ್ದನ್ನ ಕಸದ ತೊಟ್ಟಿಗೆ ಹಾಕ್ಬಿಟ್ಟವ್ರೆ. ಸರಿ, ಬಾ ಮಗ, ನನ್ನ ಜೊತೆ ನಿನ್ನ ಆಶ್ರಮಕ್ಕೆ ಸೇರಿಸ್ಬಿಡ್ತೀನಿ. ಲೋಕಿ, ಏ ಲೋಕಿ, ಗಾಡಿ ನಿಲ್ಸೋ. ಲೋಕಿ. ಆಶಾ, ಅಜ್ಜಿ, ನೀನೇನಿಲ್ಲಿ? ಏನಾಯ್ತಮ್ಮ? ಏನಂತ ಹೇಳಜ್ಜಿ, ನಾನ್ ಮಾರ್ಕೆಟ್ ಹೋಗೋಣ ಅಂತ ಬಂದ್ರೆ ರೌಡಿಗಳು ನನ್ ಮೈ ಕೈ ಮುಟ್ಟಿ ಎಳ್ದಾಡ್ಬಿಟ್ರಜ್ಜಿ. ಏನ್ ಹೇಳ್ತಿದ್ಯಾ? ಹೌದಜ್ಜಿ.
ತಗೋಣ. ಮಜಾ ಶುರು ಯಾಕ್ರ ನಮ್ಮ ಏರಿಯಾಗ ಬಂದು ಹುಡುಗಿನ ಚುಡಾಸ್ತಾ ಇದ್ದೀರಾ? ಅದನ್ನ ಕೇಳಕ್ ನೀನ್ ಯಾವ ನಮ್ ಲೋಕಿ ಅಣ್ಣ ತುಂಬಾ ಒಳ್ಳೆಯವರು ಅಜ್ಜಿ. ಯಾಕಯ್ಯ ಎಮ್ಮೆ ಕರೆದಂಗ್ ಕರಿತಿದ್ಯಲ್ಲ, ಮರ್ಯಾದೆ ಅಂದ್ರೆ ಗೊತ್ತಿಲ್ವ ನಿನ್ಗೆ? ಆವಾಜ್ ಗೀವಾಜ್ ಅಲ್ಲ ನಮ್ಮ ಹತ್ರ ಬೇಡ ಮಗ. ಅಡ್ರೆಸ್ ಇಲ್ದೇ ಇರೋರ್ಗೆ ಅಡ್ರೆಸ್ ಹೇಳೋರು ಈ ಆಟೋದವ್ರು. ನಮ್ ತವ ಆವಾಜ್ ಗೀವಾಜ್ ಹಾಕಿದ್ರೆ ಅಡ್ರೆಸ್ ಹೇಳ್ದಂಗ್ ಮಾಡ್ಬಿಡ್ತೀವಿ. ಹುಷಾರ್ ಅಣ್ಣ, ಮತ್ ಯಾಕಣ್ಣ ಕರೆದ್ರಿ ನನ್ನ? ಲಗೇಜ್ ಎಲ್ಲ ಸರಿ ಆಯ್ತಾ ನೋಡ್ಕೋ. ಅಯ್ಯೋ, ಇನ್ನೊಂದು ಲಗೇಜ್ ಇಲ್ಲೇ ಬಿಟ್ಬಿಟ್ಟಿದ್ದೀನಲ್ಲ. ಓಹ್, ತುಂಬಾ ಥ್ಯಾಂಕ್ಸ್ ಅಣ್ಣ. ನೀವೇ ಮರ್ತ್ಬಿಟ್ಟು ಹೋಗ್ಬಿಡೋದು, ಆಮೇಲೆ ಆಟೋದವ್ನು ಸರಿ ಇಲ್ಲ ಹಂಗೆ ಹಿಂಗೆ ಅಂತ ನಮ್ಮ ಮೇಲೆ ಹೇಳೋದು. ರೈಟ್ ಹೇಳ, ಕೋಪ ಮಾಡ್ಕೊಬೇಡ. ಆಯ್ತು ಹೋಗ. ಎಲ್ಲಕ್ಕ ನಮ್ಮ ಅಜ್ಜಿನೇ ಕಾಣಿಸ್ತಾ ಇಲ್ವಲ್ಲ? ಅಜ್ಜಿ ಗೌರಿ ಮಗಳ ಮದ್ವೆಗೆ ಅಂತ ಹೋಗಿದ್ದಾರೆ. ಈಗ ಬಂದ್ರು ಬರ್ಬೋದು, ಇಲ್ಲ ಬೆಳಿಗ್ಗೆ ಬರ್ಬೋದು, ಹೇಳಕ್ ಆಗೋದಿಲ್ಲ. ಅವ್ರು ಬಂದ ತಕ್ಷಣ ಹೇಳ್ತೀನಿ, ಸರಿನಾ? ಹಾ. ಅಕ್ಕ, ಪತ್ರಿಕೆ ಇಲ್ದಿರೋ ಚಪ್ರ ಇಲ್ದಿರೋ ಈ ಬಡವ್ರ ಮದ್ವೆಗೆ ನೀನ್ ಖಂಡಿತ ಬರ್ಬೇಕು. ಸರಿ, ನಾನ್ ಖಂಡಿತ ಬರ್ತೀನಿ. ಬರ್ತೀವ? ಅನಾಥ ಮಗುವಾದೆ ನಾನು, ಅಪ್ಪನೂ ಅಮ್ಮನೂ ಇಲ್ಲ, ಅಣ್ಣನೂ ತಮ್ಮನೂ ಇಲ್ಲ, ಭಿಕಾರಿ ದೊರೆಯಾದೆ ನಾನು, ಅತ್ತರೆ ಮುದ್ದಿಸೋರಿಲ್ಲ, ಸತ್ತರೆ ಹೊದ್ದಿಸೋರಿಲ್ಲ. ನೀನ್ ಇಲ್ಲಿದೀಯಾ? ನಿನಗೋಸ್ಕರ ನಾನು ಅಲ್ಲೆಲ್ಲ ಹುಡುಕಿದೆ. ನನ್ ಮೇಲೆ ಲವ್ ಇದ್ರೆ ಕುಡಿ. ಏನ್ ಹೊಸದಾಗಿ ನೋಡ್ತಿದೀಯಾ? ನಿನ್ಗಿಂತ ಬಹಳ ಎಕ್ಸ್ಪರ್ಟ್ ಆಗ್ಬಿಟ್ಟಿದೆ. ಏಯ್, ಸುಮ್ಮನೆ ನೋಡ್ಕೊಂಡೆ ಟೈಮ್ ವೇಸ್ಟ್ ಮಾಡಬೇಡ. ಹೋಗೋಣ. ನಮ್ಮನೆ ಮುಂದೆ ಇಷ್ಟೊಂದು ಜನ. ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಪ್ಪ, ದಾರಿ ಬಿಡು, ದಾರಿ ಬಿಡಮ್ಮ. ನೋಡೆ, ನನ್ನನ್ನೇ ಸಿನಿಮಾಸ್ಕೋಪ್ ತೋರಿಸ್ತಾಳೆ ಅಂದ. ಈಗ ಅವನೇನ್ ತೋರಿಸ್ತಾವನೆ ನೋಡು. ನಾನ್ ಈ ತರ ಎಲ್ಲ ನೋಡಿಲ್ಲಪ್ಪ. ಏನ್ ನಡೀತಾ ಇದೆ ಅಂತ ಎಲ್ಲ ಸೇರಿದ್ದೀರಾ? ನಡೀರಿ, ನಡೀರಿ. ಅಯ್ಯೋ, ಇವ್ರ ಮನೆ ಕತೆ ಕಟ್ಕೊಂಡು ನಮ್ಗೆ ಯಾಕೆ? ಯಾರ ಮನೇಲಿ ಏನ್ ನಡೆಯುತ್ತೋ ಅಂತ ನೋಡೋದೇ ಕೆಲಸ ಆಗೋಯ್ತು. ಲೋಕಿ, ಏಯ್ ಲೋಕಿ, ಲೋಕಿ, ಏಯ್ ಲೋಕಿ, ಹೇಳು, ಹೇಳು. ಏನೋ ಇದು? ವಯಸ್ಸಿಗೆ ಬಂದ ಹುಡುಗಿ ಮೇಲೆ ಕಾಲ ಹಾಕೊಂಡ್ ಮಲಗಿದ್ಯಾ? ಬುದ್ಧಿಗಿದ್ಯಾ ನಿನ್ಗೆ? ಹೌದು, ನಾನು ಇಲ್ಲಿಗೆ ಹೆಂಗ್ ಬಂದೆ? ಒಳ್ಳೆ ಮಲಗ್ತಾನೆ ಹೋಗಿದ್ದು. ಇದು ನಮ್ಮನೆ ಅಂತ ಆದ್ರೂ ಗೊತ್ತಾ ನಿನ್ಗೆ? ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆ ಮಾಡ್ತಾ ಇದ್ದೀನಿ, ಯೋಚನೆ. ಎದ್ದೇಳ ಮೇಲೆ. ಕವಿತಾ, ಏ ಕವಿತಾ, ಏಯ್ ಹೇಳ ಮೇಲೆ, ಹೇಳು, ಎದ್ದೇಳ ಮೇಲೆ. ಏನಾಯ್ತೆ ನಿನ್ಗೆ? ಏನಾಯ್ತು ಗೊತ್ತಿಲ್ಲ ಅಜ್ಜಿ, ತಲೆ ತುಂಬಾ ನೋವ್ತಾ ಇದೆ. ನನ್ನ ಕರ್ಮ, ನಿನಗೆ ತಲೆ ನೋವ್ತಾ ಇದೆ. ನೀವಿಬ್ರು ತಬ್ಕೊಂಡು ಮಲಗಿದ್ದನ್ನ ಊರಿನ ಜನ ಎಲ್ಲ ನೋಡ್ಬಿಟ್ಟಿದ್ದಾರೆ. ಒಂದ್ ಹೆಣ್ಣಾಗಿ ನಿನಗ್ ಮಾನ ಮರ್ಯಾದೆ ನಾಚಿಕೆ ಏನು ಇಲ್ವಾ? ಸ್ವಲ್ಪ ಆಚೆ ಬರ್ತೀಯಾ? ಬಂದಪ್ಪ. ಒಂದ್ ದಿವಸ ನಾನು ಇಲ್ದಿದ್ದಕ್ಕೆ ಏನೇನಲ್ಲ.
ಜನ ಎಲ್ಲ ನೋಡ್ಬಿಟ್ಟಿದ್ದಾರೆ. ಅಪ್ಪ ಸೂರ್ಯ ಪರಮಾತ್ಮ ಭಗವಂತ ತಂದೆ ಕಾಪಾಡಪ್ಪ. ಅಮ್ಮ ಜಗನ್ಮಾತಾ, ಅಣ್ಣಂ ತಾಯಿ ಚಾಮುಂಡೇಶ್ವರಿ, ಪ್ರತಿ ಶುಕ್ರವಾರನೂ ವಿಧ ವಿಧವಾದ ತೊಂದರೆಗಳು ಕೊಟ್ಕೊಂಡೇ ಬಂದಿದ್ಯಾ. ಈ ಶುಕ್ರವಾರನಾದ್ರೂ ನೆಮ್ಮದಿಯಾಗಿರಕ್ ಬಿಡು ತಾಯಿ. ದೊಡ್ಡ ಪ್ರಾರ್ಥನೆಯಾಗಿ ಕಣ್ಣು ಮುಚ್ಕೊಂಡು ಭಕ್ತಿಯಿಂದ 3 ಸುತ್ತು ಸುತ್ತುತ್ತೀನಿ ತಾಯಿ. ನನಗೆ ಯಾವುದೇ ರೀತಿಯಾದ ತೊಂದರೆ ಕೊಡಬಾರ್ದಮ್ಮ. ಜಗನ್ಮಾತಾ ತಾಯಿ ಗಂಡಿ ಕಾಪಾಡಮ್ಮ. ಆಟೋನೇ ಕಾಣಿಸ್ತಾ ಇಲ್ಲ. ಈಗ ತಾನೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ನಲ್ಲಪ್ಪ, ಅಷ್ಟೊತ್ತಿಗೆ ನನ್ನ ಆಟೋ ಮಂಗಮಯ ಆಗ್ಬಿಟ್ಟೈತೆ. ನಿನ್ ಬುದ್ಧಿ ತೋರ್ಸ್ಬಿಟ್ಟಲ್ಲ, ಇದು ನ್ಯಾಯನಾ ದೇವ್ರೇ? ಆಹಾ, ಚೀಕಳ್ಳಿ ಇಲ್ಲೇ ಇದೆಯಾ? ಅದ್ ಸರಿ, ನನ್ನ ಹೊಡೆದವನ್ ಯಾವನು? ಓಪನಿಂಗ್ ಹೊಡಿತಾವ್ರಲ್ಲಪ್ಪ. ಯಾವುದಕ್ಕೂ ಇವತ್ತು ಹುಷಾರಾಗಿರೋದೇ ಒಳ್ಳೇದು. ಎಸ್, ಅಮ್ಮ ತಾಯಿ ಲಕ್ಷ್ಮಿ. ಯಾರೇ ಹಳೆ ಕಬಡ ಖಾಲಿ ಶೀಶಾ, ಯಾರೇ ಹಳೆ ಕಬಡ ಹಳೆ ಡಬ್ಬ, ಹಳೆ ಡಬ್ಬ ಖಾಲಿ ಶೀಶಾ, ಹಳೆ ಪೇಪರ್, ಹಳೆ ಪೇಪರ್. ನನ್ನ ಮಗ ಯಾಕೆ ಇಷ್ಟೊಂದು ಕಿರಿ ಕೊಡ್ತಾ ಇದ್ದಲ್ಲ ಇವತ್ತಿದು? ಮಾತೇ ಕೇಳ್ತಲ್ಲ ನೀನು ಬರ್ತಾ ಬರ್ತಾ ಮಾತು. ಯಾರೇ ಹಳೆ ತೊಕ್ಕಿಡ್ದಿರೋ ಆಟೋ, ಜನಗಳು ಹೇಳದೇ ಇರೋ ಆಟೋ ತಗೋತೀವಿ. ಒಂದು ಚೂರು ಉಸಿರು ಬಿಡ್ದೇನೆ ಏರಿಯಾ ಬಿಟ್ಟು ಹೊಂಟೋಗು, ಇಲ್ಲ ಅಂದ್ರೆ ನನ್ನ ಮಗನೇ ಬೆಳಬೆಳಗ್ಗೆನೆ ರಕ್ತದ ಓಕುಳು ಏರಿತದೆ. ಹೋಗ ಹೋಗ. ಹೋಗ್ತೀನಿ ನಾವು. ನನ್ ಕಷ್ಟ ನನಗೆ ಅಂದ್ರೆ ಈ ನನ್ನ ಮಗ ಖಾಲಿ ಡಬ್ಬ ಬೇರೆ ಬಂದೋನೆ. ಲವ್ ಮಗ, ನಾನ್ ನಿನ್ಗೇನೋ ತೊಂದರೆ ಕೊಟ್ಟಿದ್ದೀನಿ, ನನಗೆ ಯಾಕೋ ಈ ತರ ತೊಂದರೆ ಕೊಡ್ತೀಯಲ್ಲ? ಟೈಮ್ ನಾನು ಉಯ್ಕೊಂತೀನೋ ಇಲ್ಲೋ, ನಿನಗಂತೂ ಕರೆಕ್ಟ್ ಟೈಮ್ಗೆ ಬ್ರಾಂದಿ, ವಿಸ್ಕಿ, ರಮ್ಮು, ಜಿನ್ನು ಎಲ್ಲ ಉಯ್ತೀನಲ್ಲೋ. ಸ್ಟಾರ್ಟ್ ಆಗೋ, ಸ್ಟಾರ್ಟ್ ಆಗೋ, ಸ್ಟಾರ್ಟ್ ಆಗೋ. ಆಟೋ ಸ್ಟಾರ್ಟ್ ಆಗದೆ ಇರೋ ಆಟೋ ಸ್ಟಾರ್ಟ್ ಆಗೋ ಆಟೋ ಎಲ್ಲ. ಏ ಪ್ರಕಾಶ, ಇವತ್ ಶುಕ್ರವಾರ, ಕೂಲ್ ಡೌನ್ ಮ್ಯಾನ್, ಕೂಲ್ ಡೌನ್. ಹಳೆ ಕಬಡ ಹಳೆ ಆಟೋ ಸ್ಟಾರ್ಟ್ ಆಗದೆ ಇರೋ ಆಟೋ ಸ್ಟಾರ್ಟ್ ಆಗೋ ಆಟೋ ಎಲ್ಲ ತಗೋತೀನಿ, ಎಲ್ಲ ತಗೋತೀನಿ. ಪ್ರಕಾಶ, ಇವತ್ತು ಶುಕ್ರವಾರ, ನಿನ್ನ ತಾಳ್ಮೆಗೆ ದೊಡ್ಡ ಪರೀಕ್ಷೆ ಬರುತ್ತೆ. ಭಯ ಭಕ್ತಿಯಿಂದ ನಡ್ಕೋಬೇಕು. ಭಯ ಭಕ್ತಿಯಿಂದ ನಡ್ಕೊಂತ ಇದ್ರೆ ಇದೇ ಆಗೋದು. ಒಗಟ್ಟಪ್ಪ ನನ್ ಮಗನೇ. ಅಯ್ಯೋ ದೇವ್ರೆ, ಈ ತರ ಡಬ್ಬ ಆಟೋನ ನನ್ನ ಗುಜರಿ ಅಂಗಡಿಗೆ ಹಾಕಿ ಇಡೀ ದಿವಸ ಖರ್ಜೂರ ತಿನ್ಬಹುದು. ಅರ್ಥ ಮಾಡ್ಕೊಳ್ಳೋ ಮುಟ್ಟಾಳ. ತೀರ್ಪೆ ನನ್ನ ಮಗನೇ, ನನ್ನ ಬಗ್ಗೆ ಮಾತು. ಪ್ರಕಾಶ, ಇವತ್ ನೀನ್ ತಾಳ್ಮೆಯಿಂದ ಇರ್ಬೇಕು, ಇಲ್ದಿದ್ರೆ ದೊಡ್ಡ ದೊಡ್ಡ ಸಮಸ್ಯೆ ಎದುರಿಸಬೇಕಾಗುತ್ತೆ. ಏನ್ ದೊಡ್ಡ ಸಮಸ್ಯೆ? ನಾನು ಸುಮ್ನೆ ಇದ್ರು ನನ್ನ ಆಟೋ ಬಗ್ಗೆ ಕಿಂಡಲ್ ಮಾಡ್ತಾನಲ್ಲ, ಸುಮ್ನೆ ಇರ್ಬೇಕು ಅಂತೀಯ? ಈ ಬಿಲ್ಡಪ್ ಎಲ್ಲ ಬೇಡಮ್ಮ. ಬಿಲ್ಡಪ್ಪ ಆಶೀರ್ವಾಣಿನೂ ನನ್ನ ಕಿಂಡಲ್ ಮಾಡೋ ತರ ಆಗೋಯ್ತಾ? ಆಯ್ತು, ಬಾಯಿ ಮುಚ್ಚೋ ದಡಿಯಾ. ದಡಿಯಾನ ನನ್ನ ಬಾಡಿ ಬಗ್ಗೆ ಮಾತಾಡಿದ್ರೆ ನಿನ್ನ ಲಾಡಿ ಕಿತ್ತಾಕ್ಬಿಡ್ತೀನಿ. ಹುಷಾರ್ ಬೇವಾಕು. ಏನ್ ಮುಟ್ಟಿದ್ರು ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ವಲ್ಲ? ಒಂದು ವೇಳೆ ಈ ಡೂಮ್ನೇನಾದ್ರೂ ಅಲ್ಲಾಡ್ಸ್ ನೋಡಿದ್ರೆ ಇವತ್ತೇನೇ ನೀನು ಪಲ್ಟಿ ಲಾಗ ಹೊಡೆದ್ರು ನಿನ್ನ ಆಟೋ ಸ್ಟಾರ್ಟ್ ಆಗಲ್ಲ. ಈ ಆಟೋ ಏನಿದ್ರು ನನ್ನ ಗುಜರಿ ಅಂಗಡಿಗೆ ಸೇರ್ಬೇಕಾದ್ದು. ಈಗ ಫೈನಲ್ ಆಗಿ ಏನೋ ಡಿಸಿಷನ್ ತಗೊಂಡಿದ್ಯಾ ನೀನು? ಅಯ್ಯೋ, ಯಾಕೆ ಇಷ್ಟು ಕಷ್ಟ ಪಡ್ತೀಯಾ? ಈ ಗಾಡಿ ನನಗೆ ಕೊಟ್ಬಿಡು. ಪೇಮೆಂಟ್ ಎಷ್ಟಪ್ಪ ಕೊಡ್ತೀಯಾ? ಪೇಮೆಂಟ್ ಕೊಡಲ್ಲ, ಓನ್ಲಿ ಐಟಮ್ ಕೊಡ್ತೀನಿ. ಚಿನ್ನ ಬೆಳ್ಳಿ ಇಲ್ಲ, ಡೈಮಂಡ್ ಇಲ್ಲ, ಮತ್ತಿನ್ನೇನ್ ಕೊಡ್ತೀಯಪ್ಪ? ಹತ್ರ ಬಾಯ್ಲಿ
ಯಾಕಣ್ಣ ಬರೀ. ಯಪ್ಪ ಮರ್ಯಾದೆ ಕಡಿಮೆ ಆಗ್ತಾ ಹಾ ಐತೆ ಶರ್ಟ್ ಹಿಡಿ. ಯಾಕೋ ಹಿಡಿ ಅಂದ್ರೆ. ಏನ್ ತಗೋ. ಸಂಭವಿಸಿದೆ? ಆ! ಖರ್ಜೂರನ ಸರ್ಸು ಏನ್ ನಮ್ ರವಿಚಂದ್ರನ್ ಮಾಡಿರೋ ಯಾರ್ಯಾ ನೀನು ಚಲ್ವೆ ಸಿನಿಮಾ ನೋಡಿದ್ಯಾ? ನೋಡಿದೀನಿ. ಅದ್ರಲ್ಲಿ ಒಬ್ಬರನ್ನೊಬ್ರು ನೋಡ್ದೇನೆ ಪ್ರೀತಿ ಮಾಡ್ತಾರೆ. ಸರಿಯಾಗಿ ಹೇಳ್ದೆ. ಅದೇ ನಮ್ ಶಿವಣ್ಣವ್ರು ಮಾಡಿರೋದು ಜನ್ಮದ ಜೋಡಿ ಸಿನಿಮಾ ನೋಡಿದ್ಯಾ? ಅದನ್ನು ನೋಡಿದೀನಿ. ಅದ್ರಲ್ಲಿ ಒಬ್ಬರನ್ನೊಬ್ರು ನೋಡಿ ಲವ್ ಮಾಡ್ತಾರೆ. ಅದ್ ಸರಿ, ನೀನ್ ಯಾಕೆ ಇದನ್ನೆಲ್ಲ ನನ್ನನ್ ಕೇಳ್ತಾ ಇದ್ಯಾ? ಎಲ್ಲ ವ್ಯವಹಾರಕ್ಕಾಗಿನೇ. ನೀನ್ ಹೇಳ್ದಂಗೆ ನೋಡ್ದೆ ಮಾಡೋ ಪ್ರೀತಿ, ನೋಡ್ಕೊಂಡ್ ಮಾಡಿರೋ ಪ್ರೀತಿ, ಲೆಟರ್ ಪ್ರೀತಿ, ಮೊಬೈಲ್ ಪ್ರೀತಿ, ಓಡೋದ್ ಪ್ರೀತಿ, ಉದ್ಧಾರ ಆಗದೆ ಇರೋ ಪ್ರೀತಿ ಅಂತ ಎಷ್ಟೊಂದು ಪ್ರೀತಿ ನೋಡಿದೀವಿ. ಇದೇನಿದು ಪ್ರೀತಿನೂ ಅಲ್ವಂತೆ, ಮದ್ವೆನೂ ಇಲ್ವಂತೆ. ಊರ್ಗೂರೇ ಮಲಗಿರೋ ಟೈಮಲ್ಲಿ ಇವರಿಬ್ರು ಸೇರ್ಕೊಂಡು ಕಬಡ್ಡಿ ಆಡ್ತಾರಂತೆ. ಏಯ್ ಏಯ್ ಬಜಾರಿಯರ ಸುಪ್ಪನಾತಿಯರ, ಅವಳು ನಿಮ್ ತರ ಊರ್ ಮೇಯ್ಸೋಳ ಅಲ್ವೇ? ಅವಳು ಚಿಕ್ಕ ಮಗು ಇದ್ದ ಹಾಗೆ ನಿಮ್ ಬಾಳಿಗೆ ಸುತ್ತ. ಹೌದೌದು, ಬಾಯಲ್ಲಿ ಬೆಳ್ಳಿಟ್ರು ಚೀಪಾಗಿ ಬರಕ್ಕಿಲ್ಲ. ನೀನೇನ್ ಸಾಚನ? ನನಗ್ ಗೊತ್ತಿಲ್ವ ನೀನ್ ಎಂತವಳು ಅಂತ. ಲೋಕಿ ಬೇಡ ಕಣೋ. ಒಂದ್ ಮಾತು ತಿಳ್ಕೊಳ್ಳಿ, ಏಯ್! ಯಾರಾದ್ರೂ ನನ್ನ ಹುಡುಗಿ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಯಾರ ಮನೆಗೆ ಯಾವಾಗ ನುಗ್ಗಿ ಅದೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಹುಷಾರ್. ಅಕ್ಕ ಏನಕ್ಕ ಇನ್ನು ಹಾಗೆ ಕೂತಿದ್ದೀರಲ್ಲ? ಮುಹೂರ್ತಕ್ಕೆ ಟೈಮ್ ಆಯ್ತು, ಬನ್ನಿ ಅಕ್ಕ. ಇಲ್ಲಮ್ಮ, ನೀನ್ ಹೋಗು, ನಾನು ಆಮೇಲೆ ಬರ್ತೀನಿ. ಕವಿತಾ, 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 ಪಾಪ ಮಗು ಪ್ರೀತಿಯಿಂದ ಕರೀತಾ ಇದೆ, ಹೋಗ್ಬಿಡ್ಬಮ್ಮ. ಇಲ್ಲ ಅಜ್ಜಿ, ನನ್ ಮನ್ಸು ಸರಿ ಇಲ್ಲ. ಏಯ್ ಕವಿ, ಇಷ್ಟು ಚಿಕ್ಕ ವಿಷಯಕ್ಕಲ್ಲ ಯಾರಾದ್ರೂ ಬೇಜಾರು ಮಾಡ್ಕೋತಾರ? ನಾವೆಷ್ಟೇ ಒಳ್ಳೆಯವರಾದ್ರೂ 4 ಜನ 4 ಥರ ಆಡ್ಕೋತಾರೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು. ಅದ್ ಸರಿ, ಲೋಕಿಗೆ ಯಾಕೆ ನಿನ್ನ ಮೇಲೆ ಅಷ್ಟೊಂದು ಹಾಕರೆ? ಏನ್ ಹೇಳ್ತಿದ್ದೀರಾ ಅಜ್ಜಿ? ಹೌದಮ್ಮ, ಆ ಕೊಳೆ ಹತ್ರ ನಿನ್ ಬಗ್ಗೆ ಒಂದ್ ಮಾತು ತಪ್ಪಾಗಿ ಹೇಳಿದ್ರು ಅಷ್ಟೇ. ಲೋಕಿ ಬಂದ್ ಬಿಟ್ಟ ನೋಡು, 4 ಹಾಲು ಉದ್ರೋಯ್ತು. ಹೋಗ್ ಮುಖ ತೊಳ್ಕೊ. ಗಟ್ಟಿ ಮೇಳ, ಗಟ್ಟಿ ಮೇಳ, ಗಟ್ಟಿ ಮೇಳ. ಯಾಕಜ್ಜಿ, ಅವ್ರು ಯಾವಾಗ್ಲೂ ಒಂಥರ ಮಾತಾಡ್ತಾರೆ? ಕವಿತಾ, ರುಚಿಯಾದ ಹಣ್ಣು ಕೊಡೋ ಮರನ ನಾವು ಸರಿಯಾಗಿ ಪೋಷಣೆ ಮಾಡಲಿಲ್ಲ ಅಂದ್ರೆ ಅದ್ರ ರೂಪನೇ ಬದಲಾಗ್ಬಿಡುತ್ತೆ. ಹಾಗೇನೆ ನಮ್ ಲೋಕಿ ಕೂಡ, ಅವನಲ್ಲೂ ಒಂದು ಒಳ್ಳೆ ಮನಸ್ಸಿದೆ. ಅವನ್ನ ಅರ್ಥ ಮಾಡ್ಕೊಂಡು ಅವನ ಜೀವನನ ಹಂಚ್ಕೊಳ್ಳೋ ಒಂದು ಒಳ್ಳೆ ಹೆಣ್ಣು ಸಿಕ್ಕಿದ್ರೆ. ಅದಕ್ ನಾನಿಲ್ವಾ? ಏನೋ ಏನೇನೋ ಏನಂದೆ ಕಳ್ಳಿ. ಯಾವ್ದಾದ್ರೂ ಮೂವಿಗೆ ಹೋಗೋಣ ಬಾ. ಓಕೆ ಡಾರ್ಲಿಂಗ್. ಆಟೋ ನೀವ್ಯಾರಿಗೆ ಬರ್ತೀರಾ? ಕುತ್ಕೊಳ್ಳಿ. ಸರಿಯಪ್ಪ. ಏಯ್, PVR ಅಲ್ಲಿ ಯಾವ್ದೋ ಫಿಲಮು? ಸೂಪರ್ ಫಿಲಮು, ಕ್ರೌಡೇ ಇರಲ್ಲ. ಅಲ್ಲೊಂದು ಲವರ್ಸು ಇಲ್ಲೊಂದು ಲವರ್ಸು ಇರ್ತಾರೆ. ನಾವು ಕಾರ್ನ ಸೀಟಲ್ಲಿ ಕೂತ್ಕೊಂಡು ಶುರು ಹಚ್ಕೊಬಿಡೋಣ. ಶುರು ಹಚ್ಕೊಳ್ಳೋಣ ಅಂದ್ರೆ ಏನದು? ಅದೇ ಡಾರ್ಲಿಂಗ್, A+B² ಅಂತ. A+B² ಅದನ್ನ ಸ್ಕೂಲಲ್ಲಿ ತಾನೇ ಹೇಳ್ಕೊಡೋದು. ಕರೆಕ್ಟ್ ಆಗಿ ಹೇಳಿದೆ. ಅದನ್ನ ಸ್ಕೂಲಲ್ಲಿ ಹೇಳ್ಕೊಟ್ರೆ ಆಲ್ಜಿಬ್ರಾ, ಅದನ್ನೇ ಥಿಯೇಟರ್ ಹೇಳ್ಕೊಟ್ರೆ ಲವ್ ಜಿಬ್ರಾ. ಲವ್ ಜಿಬ್ರಾ ಅಂದ್ರೆ ಏನು ಅಂತ ಸ್ಯಾಂಪಲ್ ತೋರ್ಸ ಡಾರ್ಲಿಂಗ್. ಕಣ್ಮುಚ್ಕೋ. ಏನಕ್ಕೆ? ನಿನಗ್ ನಾಚಿಕೆ ಆದ್ರೆ ನೀನೇ ಕಣ್ಮುಚ್ಕೋ. ಏ ಇಲ್ಲ ಶುರು ಹಚ್ಕೊತೀರಾ? ಮಾಡ್ತೀನಿ. ಆಟೋ ಏನಾಯ್ತು? ಏನಿಲ್ಲ ಸರ್, ಇವಳು ಅವಾಗ ಕೈ ಕೊಡ್ತಾ ಇರ್ತಾಳೆ. ಸ್ವಲ್ಪ ತಳ್ಬಿಟ್ರೆ ಸಾಕು ಹೋಯ್ತಾ ಇರ್ತಾಳೆ. ಪ್ಲೀಸ್ ಸ್ವಲ್ಪ ತಳ್ಬಿಡ್ತೀರಾ?
ನಮ್ ಫೀಲಿಂಗ್ಸ್ ಅರ್ಥ ಮಾಡ್ಕೊಳಲ್ಲ ನೀನು ಕರ್ಮ ಇದು ಫೀಲಿಂಗ್ ಇವಾಗ ಗೊತ್ತಾಯ್ತದೆ ಹೇಳು ಬೇಗ ಆಟೋ ನಿಲ್ಸು, ಆಟೋ ಆಟೋ ನಿಲ್ಸು, ಆಟೋ ಜಾಸ್ತಿ ಮಾತಾಡಿದ್ರೆ ಪಾರ್ಟ್ಸ್ ಬಿಚ್ಚಿ ಕಲಾಸಿ ಪಳ ಚಾಕನ ಅಂಗಡಿಗೆ ಹಾಕ್ಬಿಡ್ತೀನಿ ಹುಷಾರ್. ಅಮ್ಮಣ್ಣೆ ಪ್ಲೀಸ್ ಡೌನು. ಏಯ್ ನಿಲ್ಸಯ್ಯ, ನಮ್ಮಿಬ್ರನ್ನ ಯಾಕಯ್ಯ ಬೇರೆ ಮಾಡ್ದೆ? ನನಗೆ ಯಾವ್ದಾಗ್ತ್ಯಾ? ಏನ್ ನೀವಿಬ್ರು ದೊಡ್ಡ ಲೈಲಾ ಮಜ್ನು, ಅದಕ್ಕೆ ಬೇರೆ ಮಾಡ್ಬಿಟ್ಟೆ. ಹೌದು, ಯಾವೂರು? ಹುಬ್ಬಳ್ಳಿ. ನಿಮ್ ಮಜೆ ನಿಮ್ಮ ಅಪ್ಪ ಅಮ್ಮ ಹೊಲ ಮಾರಿ ಮನೆ ಮಾರಿ ಮಗಳು ಕಾಲೇಜ್ಗೆ ಹೋಗ್ಲಿ ಅಂತ ಕಳ್ಸಿದ್ರೆ ನೀನು ಕಾಲೇಜಿಗೆ ಚಕ್ಕರ್ ಹಾಕ್ಬಿಟ್ಟು PVR ಬಂದು ಕುಂತ್ಕೊಂಡ್ಬಿಟ್ಟು ಹಾ ಹೌದೌದು ಲವ್ ಜಿಬ್ರಾ ಓದ್ತೀರಾ? ಲವ್ ಜಿಬ್ರಾ ಕಣ್ ನೋಡಿದ್ರೆ ಕಣ್ ಕಿತ್ತಾಕ್ಬಿಡ್ತೀನಿ, ಲವ್ ಮಾಡಿದ್ರೆ ಒಟ್ಟಾಕ್ಬಿಡ್ತೀನಿ. ಅದೇ ನನ್ನ ಕ್ಯಾರೆಕ್ಟರ್. ಹೋಗ್ಲಿ ಗೊತ್ತೀಯಾ ಎಂತ ಹಾರ್ಡ್ ವರ್ಕರ್ ಅಂತ ನನಗಿನ್ನೂ ಗೊತ್ತಿಲ್ಲ. ನನ್ನ ಮಗಳು ಅವಳ ಫ್ರೆಂಡ್ ಜೊತೆ ಕಾಲೇಜ್ಗೆ ಹೋಗೋವಾಗ ನಿಮ್ ಮಗ ಕೃಷ್ಣ ಅವಳನ್ನ ಕಿಂಡಲ್ ಮಾಡಿ ಅವಳ ಬಟ್ಟೆನೆಲ್ಲ ಹರಿದಾಕಿ ಅವಳಿಗೆ ತುಂಬಾ ಅವಮಾನ ಮಾಡಿದ್ದಾನೆ ಸರ್. ಇವ್ರ ಮಗಳನ್ನ ನೀನು ಕಿಂಡಲ್ ಮಾಡಿದ್ಯಾ? ಅಪ್ಪ ಕಿಂಡಲ್ ಮಾಡಿದ್ಯಾ? ಹೌದಪ್ಪ. ನನಗೆ ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ, ನೀನ್ ನನಗೆ ಹುಟ್ಟಿದ್ಯೋ ಅಥವಾ ಬೇರೆ ಯಾರಿಗಾದ್ರೂ? ನೀನ್ ನನಗೆ ಹುಟ್ಟಿದ್ರೆ ಈ ರೀತಿ ಬಟ್ಟೆ ಎಳೆಯೋದು ಕಿಂಡಲ್ ಮಾಡೋಂತ ಚಿಲ್ಲರೆ ಕೆಲಸ ಮಾಡ್ತಿರ್ಲಿಲ್ಲ. ಅವಳನ್ನ ಅಲ್ಲೇ ಎತ್ಕೊಂಡೋಗಿ ರೇಪ್ ಮಾಡ್ತಾ ಇದ್ದೆ. ಅಪ್ಪನು ಮಗನು ಸೇರ್ಕೊಂಡು ನಾಟಕ ಮಾಡ್ತಿದ್ದೀರಾ? ನಿಮ್ಗೆ ಹೇಗ್ ಬುದ್ಧಿ ಕಲಿಸ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲಿಗೆ? ಎಲ್ಲಾದ್ರೂ ಸರ್ ಯಾಕೆ ಎದ್ರಕತ್ತೀರಾ? ಬನ್ನಿ ಸರ್, ನಾನಿದ್ದೀನಿ. ತುಂಬಾ ಥ್ಯಾಂಕ್ಸ್. ಅದೆಲ್ಲ ಏನು ಬೇಕಾಗಿಲ್ಲ. ನನ್ನ ಆಟದಲ್ಲಿ ಕುಂತ್ರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿಮ್ಮನ್ನು ಕಾಪಾಡಿದ್ದೀನಿ. ಬರಲಾ? ಲೋಫರ್ ನನ್ನ ಮಕ್ಕಳ ಹಂದಿ ತಿನ್ನಂಗೆ ತಿಂತೀರಾ? ನೀವು ಇಷ್ಟು ಜನ ಇದ್ರ ದಾಂಡಿಗ್ರು, ಅವನೊಬ್ಬರು ಹಿಡಿಯಕ್ಕಾಗ್ಲಿಲ್ವಾ? ಹೋಗಿ ಬಳೆ ತೊಟ್ಕೊಂಡು ಸೀರೆ ಉಟ್ಕೊಳ್ಳಿ. ನಿಮ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ನಿಮ್ಮನ್ನ ನಂಬುದ್ರಾಗೋದಿಲ್ಲ, ಅವನ್ ನಾನೇ ನೋಡ್ಕೋತೀನಿ. ಅಪ್ಪ ನನಗೊಂದು ಚಾನ್ಸ್ ಕೊಡಪ್ಪ, ನಿಮ್ ಮಗ ಅಂತ ಪ್ರೂವ್ ಮಾಡ್ತೀನಿ ನಾನು.
ಅವ್ನು ಮುಗಿಸ್ಬಿಡ್ಲಾ? ನೀನ್ ಒಬ್ನೇ ಅಲ್ಲ, ಇನ್ನು 100 ಜನ ಬೇಕಾದ್ರೂ ಹೋಗ್ಲಿ, ಅವನೇನು ಮಾಡ್ಕೊಳಕ್ಕಾಗಲ್ಲ. ಇವ್ನು ಯಾರು, ಇವ್ನ ವೀಕ್ನೆಸ್ ಏನು ಅಂತ ತಿಳ್ಕೊಂಡು ಆಮೇಲೆ ಹೊಡೆಯೋಣ. ಫಿಲ್ಮ್ ತುಂಬಾ ಚೆನ್ನಾಗಿದೆ ಅಂತ, ಲವ್ ಸೆಂಟಿಮೆಂಟ್ ಅಂತ ಬ್ಯೂಟಿಫುಲ್ ಅಂತೆ. ಅದಕ್ಕೆ ನಾನು ಲವರ್ ಕರ್ಕೊಂಡ್ ಬಂದೆ ಗೊತ್ತಾ. ಗುರು ನಮಸ್ತೆ ಗುರು. ನೀನಾ? ಈ ಸೀನೆಲ್ಲ ಬೇಡ ಗುರು, ಎಲ್ಲಿಂದ ಡವ್? ವಾ ಇವಳ ಮತ್ತೆ ನಿಂತವನೇ ಬಂದು ಸೇರ್ಕೊಂಬಿಟ್ಲಾ? ಸೂಪರ್ ಸಿಂಗಡಿ ಮಗ ಇವಳು. ಆಕ್ಚುಲಿ ಅವತ್ತೇನಾಯ್ತು ಅಂತಂದ್ರೆ, ನಿನ್ನ ಯಾಮರ್ಸ್ಬಿಟ್ಟು ಅವಳನ್ನ ಕರ್ಕೊಂಡೋಗಿ ಮುಂದೆ ಇಳಿಯಮ್ಮ ಅಂತಂದ್ರೆ ಇಳಿಯೋದೇ ಇಲ್ಲ ಅಂತ ಗುರು. ಮತ್ತೆ ಎಲ್ಲಿಗೆ ಹೋಗ್ಬೇಕಮ್ಮ ಅಂತ ಕೇಳಿದ್ರೆ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡೋಗಿ ಅಂದ್ಬಿಡದ. ಸಿಂಗಲ್ ಹೊಡೆಯೋ ಬಾಲ್ಗೆ ಸಿಕ್ಸರ್ ಹೊಡೆಯೋ ಜನ ನಾವು. ಇನ್ ಸಿಕ್ಸರ್ ಹೊಡೆಯೋ ಬಾಲ್ ಸಿಕ್ಕಿದ್ರೆ ಬಿಟ್ಬಿಡ್ತೀವ, ಸೆಂಚುರಿನೇ ಹಾಕ್ಬಿಡ್ತೀವಿ. ಅವತ್ ನೈಟು ಯಮ್ಮ ಯಮ್ಮ ನೋಡ್ದೆ ನೋಡ್ದೆ ನೋಡ್ಬಾರ್ದನ್ನ ನಾ ನೋಡ್ದೆ, ಯಮ್ಮ ಯಮ್ಮ ಮಾಡ್ದೆ ಮಾಡ್ದೆ ಮಾಡ್ಬಾರ್ದನ್ನ ನಾ ಮಾಡ್ದೆ. ಅವತ್ ನೈಟು ಫುಲ್ಲು ಶೂಟಿಂಗ್ ಗುರು. ಬೆಳಗ್ಗೆ 6 ಗಂಟೆಗೆ ಪ್ಯಾಕಪ್. ಅವತ್ ಬಂದಿದ್ ಮೈಕೈ ನೋವು ಗುರು, ಇನ್ನೂ ಕಡಿಮೆ ಆಗಿಲ್ಲ ಗುರು. ಬರಲ ಗುರು, ನನ್ನ ಮಗ ಸತ್ತ. ಯಾವ ಜೊತೆ ಮಾತಾಡ್ತಿದ್ಯಾ? ಏನ್ ರೋಷನ್, ಏನ್ ಹೇಳ್ತಾ ಇದ್ದೀರಾ ನೀವು? ನೀನೊಂದು ಹೆಣ್ಣ, ನೀನು ಒಬ್ಬನ ಜೊತೆ ಲವ್ ಮಾಡ್ತೀರಾ, ಇನ್ನೊಬ್ಬನ ಜೊತೆ ರೋಮಾನ್ಸ್ ಮಾಡ್ತೀರಾ, ಇನ್ನೊಬ್ಬನ ಮದುವೆ ಮಾಡ್ಕೊಂಡು ಹೋಗ್ತೀರಾ. ನಿಮ್ಮ ಹತ್ರ ಹೆಣ್ಕೋರಿಗೆ ಅವಮಾನ. ನಮಗೆ ಸೀನಾ ಒಂದು ಲವ್ ಜೀಪ್ ಡವರ್. ಅಮ್ಮಾದೇವಿ ಜಗನ್ಮಾತಾ ಜಗದೀಶ್ವರಿ ಲೋಕೇಶ್ವರಿ, ಈ ಶುಕ್ರವಾರ ನನಗೆ ಏನೂ ಆಗದಿರೋ ತರ ನೋಡ್ಕೋತಾಯಿ ಚಾಮುಂಡೇಶ್ವರಿ. ಮಾ ಹಿಂಗುರಾಯಿಸ್ತವನೆ. ಏನಪ್ಪ ಈ ಶುಕ್ರವಾರ ಏನೋ ಅಟ್ಯಾಕ್ ಆಗೋ ತರ ಆಯ್ತಲ್ರಿ. ವಿಚಿತ್ರವಾಗೆಲ್ಲ ಆಕ್ಟ್ ಮಾಡ್ತಾವನಲ್ಲಪ್ಪ. ಗುರಾಯಿಸ್ಕೊಂಡಪ್ಪ, ಜೊಬಗ್ ಬರೇ ಕೈ ಹಾಕ್ತಾವನೆ. ಡಿಚ್ಚಿ ಸೀರಿಯಲ್ ಕಡೆ ಹುಡುಗ ಏನಾದ್ರು ಆಗಿರ್ಬೋದಾ? ಅದಾವಾಗ್ಲೇ ಮೂಕೆಲ್ಲ ಕೈ ಹಾಕ್ತಾವನಲ್ಲಪ್ಪ. ವಿಜಯನಗರ ಜಯಮ್ಮನ್ ಮನೇಲಿ ಒಂದ್ಸಲಿ ಕಿರಿಕ್ ಮಾಡಿದ್ದೆ. ಆ ಹುಡುಗನ ಹೋದ ವಾರದಲ್ಲಿ ವೈನ್ ಸ್ಟೋರ್ ಅಲ್ಲಿ ಒಂದ್ ಕಿರಿಕ್ ಆಗಿತ್ತು. ಆ ಕಡೆ ಏನಪ್ಪ ಇವನು ಪಾಚಿಂಗೇನೆ ಕತ್ತಿತರ ಎತ್ತವನೆ. ನಾನು ಎಷ್ಟೋ ಜನಕ್ಕೆ ಮೀಟರ್ ಗೀಟರ್ ತಿರುಗಿಸಿ ಗೋಳ ಇಕ್ಕಿದೀನಿ, ಅದ್ರಲ್ಲಿ ಯಾರಾದ್ರೂ ಒಬ್ಬ ಬಂದು ತಗ್ಲಾಕೊಂಡವನಪ್ಪ. ವೆರೈಟಿ ವೆರೈಟಿ ಮಾಡ್ತಾವ್ರಿ. ಆ ಸುದೀಪ್ ತರ ಎಲ್ಲ ಆಕ್ಟ್ ಮಾಡ್ತಾವ್ರಿ. ಯಪ್ಪ ಬಸ್ಕಿ ಹೊಡಿತಾವನಪ್ಪ. ಬಸ್ಕಿ ಹೊಡೆದು ಏನಾದ್ರು ಹೊಡಿಬೋದಾ? ತೊಡೆ ಹೊಡೆದ. ಏನಾದ್ರೂ ಸಿನಿಮಾ ಹುಚ್ಚೇನಾದ್ರೂ ಇದೈತಾ ಅಂತ ಇವನ್ ಗಾಂಧಿನಗರದಲ್ಲಿ ಎಲ್ಲೂ ನೋಡ್ಲಿಲ್ವಲ್ಲಪ್ಪ ನಾನು. ಎಸ್ಕೇಪ್ ಆಗ್ಬೇಕಲ್ಲ. ಯಪ್ಪ ಎಲ್ಲೋದ್ನಪ್ಪ? ಹೊಂಟೋದ್ನಪ್ಪ ದರಿದ್ರ. ಯಾರಿಗೆ ಏನ್ ಮಾಡಿದ್ದು? ಅಯ್ಯಪ್ಪ, ಅಯ್ಯೋ ಆತ್ರದಲ್ಲಿ ಏನೋ ಮುಟ್ಬಿಟ್ಟಿದ್ದೀನಿ. ಅಯ್ಯೋ ಏನಿ ಸ್ಮೆಲ್. ಅಮ್ಮ ನೀಟಾಗಿ ಡ್ರೆಸ್ ಹಾಕಕ್ಕೂ ಬಿಡಕ್ಕಿಲ್ವಲ್ಲಪ್ಪ ನನ್ ಮಗಳು. ಮತ್ತೆ ಬಂದಲ್ರಿ ಕಂಟಕ. ಗುರು ನಮಸ್ಕಾರ. ಈಗ ಗೊತ್ತಾಯ್ತು. ಹಲೋ, ನೀವು ಆಟೋ ಡ್ರೈವರ್ ತಾನೆ? ಹೌದಣ್ಣ. ಅದನ್ನೇ ನಾನು ಇಷ್ಟೊತ್ತಿ ಯೋಚನೆ ಮಾಡ್ತಾ ಇದ್ದೆ. ಇದನ್ ಯೋಚನೆ ಮಾಡೋದಕ್ಕೇನೋ ಬಸ್ಕಿ ಹೊಡೆದಿ ಮೂಗಲ್ಲಿ ಜೇಬಲ್ಲೆಲ್ಲ ಹುಡುಕಿದ್ದು.
ಸ್ಟಾಪ್ ನೀನೇ ಗುರು ನಾನು ಯಾವ್ದು ಬಂಡೆ ಅನ್ಕೊಂಡ್ಬಿಟ್ಟೆ ಅನ್ಕೋತಿಯ ಹೋಗ್ಲಿ ಏನ ಇದಲ್ಲ ಟಿಕೆಟ್ ಕೊಟ್ಬಿಟ್ಟ ಗುರು ಯಾರು ಡಾಕ್ಟ್ರು ಎಲ್ಲಿಗೆ ಪರಲೋಕಕ್ಕೆ ಪರಲೋಕಕ್ಕೆ ಹೋಗ್ಬೇಕಾಗಿರೋ ಡೆಡ್ ಬಾಡಿ ಚಟ್ಟದ ಮೇಲೆ ತಾನೇ ಬರ್ಬೇಕು ನೀನ್ ನೋಡಿದ್ರೆ ಡ್ಯಾನ್ಸ್ ಮಾಡ್ಕೊಂಡ್ ಬರ್ತಾ ಇದೀಯಾ ಅದು ಬಿಡು ನಮ್ಮ ಅಣ್ಣವರು ಪುಣ್ಯತಿಥಿಗೆ ಒಂದು ಹಾಡು ಆಡಿದ್ರಲ್ಲ ಅದನ್ನ ಒಂದೇ ಒಂದ್ಸಲ ಆಡ್ಬಿಡು ನಮ್ದೇ ಸತ್ತೋಗ್ಬಿಡ್ತೀನಿ ಆಡ್ತೀಯಾ ಲೋ ಕಂದ ನಮ್ಮ ಅಣ್ಣವ್ರ ಹಾಡ್ ಕೇಳಿದ್ರೆ ನೀ ಸಾಯಲ್ಲ ಕಣೋ ಬದುಕಂಬಿಡ್ತ ಏನೇ ನಾನು ಸ್ವಲ್ಪ ದಿವಸದಿಂದ ನೋಡ್ತಾನೆ ಇದ್ದೀನಿ ಕದ್ದು ಮುಚ್ಚಿ ನೋಡೋದೆಲ್ಲ ಮಾಡ್ತಾ ಇದೀಯಾ ಏನ್ ಲವ್ಸ್ ಮಾಡ್ತಿದ್ಯಾ ಲವ್ಸ್ ನಾನು ನೋಡ್ ದಿವಸನ ಕರ್ದಿಯಲ್ಲ ಬತ್ಯ ಅಂತ ಅವತ್ತು ಇಷ್ಟ ಆಗ್ಲಿಲ್ಲ ಇವತ್ ಮಾತ್ರ ಇಷ್ಟ ಆದ ನಾನು ಇನ್ನೊಂದ್ ನಿಮಿಷ ಕೂಡ ಇಲ್ಲಿ ಇರಬಾರ್ದು ಅಯ್ಯೋ ಕವಿತಾ ಸ್ವಲ್ಪ ನೀರು ತಗೊಂಬಮ್ಮ ಕವಿತಾ ಯಾಕೋ ಹೊಡೆದೆ ಕವಿತಾ ಏನಾಯ್ತಮ್ಮ ಕವಿತಾ ಏನಾಗ್ತಾ ಇದೆ ಕವಿತಾ ಏನಮ್ಮ ಏನಾಗ್ತಾ ಇದೆಯಾ ಕುಡಿ ನೀರು ಕುಡಿ ತಗೋ ಏನಾಯ್ತಮ್ಮ ಕವಿತಾ ಏನಾಯ್ತು ಮಗು ಲವ್ಸ್ ಮಾಡೋದಕ್ಕೆ ಒಂದ್ ಗಂಡ್ ಬೇಕಂತೆ ಯಾರಾದ್ರೂ ಕೆಲ್ಸ ಇಲ್ದೇವನಿದ್ರೆ ಕರ್ಕೊಂಬ ಪಾಪ ಲವ್ಸ್ ಮಾಡ್ಲಿ ಲವ್ಸ್ ಏನಾಯ್ತು ಅಜ್ಜಿ ಏನಾಯ್ತು ಇನ್ನೇನಾಗ್ಬೇಕಮ್ಮ ಏನಾಗ್ಬಾರ್ದಾಗಿತ್ತು ಅದೇ ಆಗೋಯ್ತು ಮುದ್ಕೆ ಈ ಓವರ್ ಸೀನ್ ಎಲ್ಲ ತೋರ್ಸ್ಬೇಡ ಮೊದ್ಲು ಏನಾಯ್ತು ಹೇಳು ಇನ್ನೇನ್ ಹೇಳೋದು ಇವಳು ಬಸರಿಯಾಗಿದ್ದಾಳೆ ಈಗ ಹೇಳು ನೀನ್ ಯಾರ ಹತ್ರ ಮೋಸ ಹೋಗಿದ್ಯಾ ಅಂತ ಯಾಕೆ ಸುಮ್ಮನೆ ನಿಂತಿದ್ಯಾ ಹೇಳು ಅವನ್ ಯಾರೇ ಆಗ್ಲಿ ಎಂತವನೇ ಆಗ್ಲಿ ಹೊಡೆದ್ ಎಳ್ಕೊಂಬಂದ್ ಮದುವೆ ಮಾಡ್ತೇನೆ ಹೇಳು ಯಾರವನು ಏನ್ ಹೇಳ್ತಾ ಇದ್ಯಾ ನನ್ ಹೊಟ್ಟೆಲಿರೋ ಮಗುಗೆ ತಂದೆ ನೀನೇ ಏನ್ ಬಿಟ್ರೆ ಮಾತಾಡ್ತಾನೆ ಇದೀಯಾ ಯಾವನ ಬಸರ್ ಮಾಡೋದಕ್ಕೆ ನಾನ್ ಅಪ್ಪ ಬೇಕಾ ಇದೆಲ್ಲ ನಂತವ ಇಟ್ಕೊಂಡ್ರೆ ಅಡ್ಡಾಟ ಕುಯ್ದಾಕ್ಬಿಡ್ತೀನಿ ಏನೇ ಹೇಳ್ತಾ ಇದೀಯಾ ಆ ಹುಡುಗಿ ಹೊಟ್ಟೆಲಿರೋ ಮಗುಗೆ ತಂದೆ ನೀನಂತ ಹೇಳ್ತಿದ್ದಾಳೆ ಈ ವಿಷಯದಲ್ಲಿ ಯಾರಾದ್ರೂ ಸುಳ್ಳು ಹೇಳ್ತಾರೇನಯ್ಯ ಅವಳು ಹೇಳದಂಗಿರ್ಲಿ ನೀವಿಬ್ರು ಮಲ್ಗಿರೋದನ್ನ ಊರ್ ಜನನೇ ನೋಡಿದ್ದಾರೆ ಅವಳು ಹೊಟ್ಟೆಲಿ ಹುಟ್ಟೋ ಮಗುಗೆ ನೀನೇ ಕಣೋ ತಂದೆ ನೀವೇ ಅಲ್ಲ ಇಡೀ ಪ್ರಪಂಚನೇ ಬಂದ್ ಹೇಳಿದ್ರು ನಾನ್ ಒಪ್ಕೊಳಲ್ಲ ತನ್ನ ಕೊಟ್ಟು ಬೆಳೆಸಿರೋದು ಈ ಅಜ್ಜಿ ಮಾತನ್ನ ನಂಬಿಕೆ ಐತೆ ಈ ಅಜ್ಜಿ ಹೇಳಿದ್ರೆ ನಾನು ಒಪ್ಕೋತೀನಿ ಹೇಳಮ್ಮ ಅವ್ರಿಬ್ರು ಒಟ್ಟಿಗೆ ಮಲಗಿದ್ದನ್ನ ನೀನು ನೋಡ್ದೆ ತಾನೆ ಹೇಳು ಹೌದಪ್ಪ ನೀವಿಬ್ರು ಒಟ್ಟಿಗೆ ಮಲಗಿದ್ದನ್ನ ನಾನು ನೋಡ್ದೆ ಇವಳು ಹೊಟ್ಟೆಲಿರೋ ಮಗುವಿನ ತಂದೆ ನೀನೇ ಕಣೆ ಈ ಪ್ರಪಂಚದಲ್ಲಿ ನೀನು ಒಬ್ಳೆ ಒಳ್ಳೆವಳು ಅಂತ ತಿಳ್ಕೊಂಡಿದ್ದೆ ನೀನು ಹೆಣ್ ಬುದ್ಧಿ ಏನು ಅಂತ ತೋರಿಸ್ಬಿಟ್ಟಿಲ್ಲ ಅಜ್ಜಿ ತೋರಿಸ್ಬಿಟ್ಟಿಲ್ಲ ನನ್ ಬಾಳೆ ಹಾಳಾಗೋಯ್ತಲ್ಲ ಅಜ್ಜಿ ಏನ್ ಮಾಡ್ಲಿ
ಬಂದಿದ್ದಾನೆ. ಏನ್ ಮಾಡೋದೀಗ? ಏನ್ ಮಾಡೋದು, ಮಾಮೂಲಿನೇ. ಅವನ್ ಕೈಲಿ ಏನಾಗತ್ತೆ ಹೇಳು? ಹೋಗಿ ಒಂದಿಷ್ಟು ಊಟ ಹಾಕೊಡ್ತೀನಿ, ತಿನ್ಬಿಟ್ಟು ಯಾವ್ದೋ ಒಂದ್ ಮೂಲೆಯಲ್ಲಿ ಬಿದ್ದಿರ್ತಾನೆ, ನೀನ್ ಇಲ್ಲೇ ಇರು. ಆಯ್ತು, ಬೇಗ ಬಾ. ಏನ್ ಇವತ್ತು ಬೇಗ ಬಂದ್ಬಿಟ್ಟಿದ್ದಾನೆ ಮುದ್ಕ. ಏನ್ ಮಾಡೋದು, ಇವನ್ ಬೇರೆ ಒಳಗಿದ್ದಾನೆ. ಹೇಗಪ್ಪ ದೇವ್ರೆ, ನೀನೇ ಕಾಪಾಡ್ಬೇಕು. ಬನ್ನಿ. ನಮ್ ವಿಲೇಜ್ ಅಕೌಂಟೆಂಟ್ ಸೋಮಣ್ಣ ಬಂದಿದ್ನ. ಯಾಕೆ? ಮಗಳ ಮದುವೆ ಅಂತ ಹೇಳ್ತಾ ಇದ್ದ, ಒಂದ್ 5,000 ರೂಪಾಯಿ ದುಡ್ಡು ಬೇಕು ಅಂತ ಕೇಳಿದ್ದ. ಹೋಗ್ಲಿ, ಲೋಕಿ ಮಲಗ್ಬಿಟ್ನಾ? ಹಾ, ಇವಾಗ ತಾನೇ ಮಲಗ್ದ. ಅವ್ನಿಗೆ ಇಷ್ಟವಾದ ಸಿಹಿ ತಿಂಡಿ ತಂದಿದ್ದೀನಿ, ಬೆಳಿಗ್ಗೆ ಎದ್ಮೇಲೆ ಕೊಡು. ಆಯ್ತು. ಊಟ ಮಾಡಿದ್ನಾ? ನಾನೇ ತಿನ್ನಿಸ್ದೆ. ನೀನ್ ಯಾಕೆ ಒಂಥರ ಇದೆಯಾ, ಮುಖ ಎಲ್ಲ ಬೆವರ್ತಾ ಇದೆ? ಅದೇನಿಲ್ಲ, ಒಳಗಡೆ ಒಲೆ ಊದ್ತಾ ಇದ್ನಲ್ಲ ಅದಕ್ಕೆ. ನಿಂದು ಊಟ ಆಯ್ತಾ? ಹಾ, ನಂದಾಯ್ತು. ಕೈ ಕಾಲ್ ತೊಳ್ಕೊಳ್ಳಿ, ನಿಮ್ಗೂ ಊಟ ಬಡಿಸ್ತೀನಿ. ಅಲ್ಲಿ ಬೇಡ, ಇಲ್ಲಿ ತೊಳ್ಕೊಳ್ಳಿ. ನನಗೇನು ಊಟ ಬೇಡ, ಒಂದ್ ಲೋಟ ಮಜ್ಜಿಗೆ ತಂದು ಕೊಡು. ಆಯ್ತು, ತರ್ತೀನಿ, ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ಬಟ್ಟೆ ಬದಲಾಯಿಸ್ಕೊಂಡ್ ಬರ್ತೀನಿ. ಬಟ್ಟೆನಾ? ಮಜ್ಜಿಗೆ ಕುಡಿದ್ಬಿಟ್ಟು ಆಮೇಲೆ ಬದಲಾಯಿಸ್ಕೊಳ್ಳಿ, ಈಗೇನ್ ಅವಸರ? ಏನಾಯ್ತಾ ನಿನ್ಗೆ? ಯಾರ ನೀನು? ಏನಕ್ಕೆ ಬಂದಿದ್ಯಾ ಹೇಳಲ್ಲ? ನೀನು ಅಯ್ಯೋ, ಸತ್ತೋಗ್ಬಿಟ್ಟಿದ್ದಾನೆ. ಸುಮ್ಮನೆ ಕಿತ್ಬೇಡ. ಈ ನನ್ನ ಮಗ ಇದ್ದಿದ್ರೆ ನಮ್ಗೆ ತೊಂದರೆ ಆಗ್ತಿತ್ತಲ್ವಾ? ಇನ್ ಮುಂದೆ ನಾವಿಬ್ರು ಹಾಯಾಗಿರ್ಬೋದು. ಅಯ್ಯೋ, ನಿಮ್ಮ ಊರಲ್ಲಿರೋರು ಕೇಳಿದ್ರೆ ಏನ್ರಿ ಹೇಳೋದು? ಬೆಂಗಳೂರಿಗೆ ಹೋಗಿದ್ರೆ ಅಂತ ಹೇಳಕ್ಕಾಗಲ್ವಾ? ಆಕ್ಸಿಡೆಂಟ್ ಆಯ್ತಂತ ಹೇಳು, ಏನಾದ್ರೂ ಒಂದು ಹೇಳು. ಎತ್ತು. ಬಿಡು, ಬಾ ನಡಿ, ಯಾರಿಗೂ ಗೊತ್ತಾಗಲ್ಲಪ್ಪ. ನಮ್ಮಿಬ್ರು ಮಧ್ಯೆ ಇದ್ದ ಗಂಟಗ ಬಗೆಹರಿತು ಅಲ್ವೇನು ಮೀನಾಕ್ಷಿ? ಮೀನಾಕ್ಷಿ, ಬಾಯರ್ಕೆ ಆಗ್ತಿದೆ, ಒಂದ್ ಗ್ಲಾಸ್ ನೀರ್ ತಗೊಂಡ್ಬರ್ತೀಯಾ? ನೀರೇನು, ಹಾಲೇ ತಗೊಂಡ್ ಬರ್ತೀನಿ. ಯಾರಿರ್ಬೋದು? ಮೀನಾಕ್ಷಿ, ನಾನ್ ನೀರ್ ಕೇಳಿದೆ, ಎಲ್ಲೋಗಿದ್ದೆ? ಯಾರೋ ಬಾಗಿಲು ತಡ್ದಂಗಾಯ್ತು, ನೋಡಿದ್ರೆ ಯಾರು ಇಲ್ಲ. ಒಂದ್ ನಿಮಿಷ ತರ್ತೀನಿ. ನಾನು ಬರ್ತೀನಿ. ಆಯ್ತು, ಬನ್ನಿ. ಯಾರೋ ಗ್ಯಾಸ್ ಓಪನ್ ಮಾಡ್ಬಿಟ್ಟಿದ್ದಾರೆ. ಏನ್ ಮಾಡ್ಬೇಡ.
ಏ ಅಜ್ಜಿ ಏನಾ ನಿಂದು ಗೋಳು? ಏನಂಗ್ ಗುಣಕ ಎದ್ದೇಳು. ಇಲ್ಲೋಡು ವಿಷ ಎಲ್ಲ ಕುಡ್ಬಿಟ್ಟು ಎಳ ಮಲಗ್ದ ಮಲ್ಗೋಳು. ಅಲ್ಲೋಡಲೆ ಅಲ್ಲೋಡು. ಅಯ್ಯೋ ಅಯ್ಯೋ ಕವಿತಾ ಕವಿತಾ ಅಮ್ಮ ಕವಿತಾ 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 ಅಯ್ಯೋ ಎತ್ಕೊಳ್ಳೋ ಅಣ್ಣ ಎತ್ಕೊಳ್ಳೋ ಕವಿತಾ. ಈ ಮುಸ್ಕಿಗೆ ಯಾವಾಗಲೂ ಇದೆ ಗೋಳು. ಅಮ್ಮ ಚಾಮುಂಡೇಶ್ವರಿ ಮಗುನ ಕಾಪಾಡ್ತಾಯಿ, ಮಗುನ ಕಾಪಾಡು. ಸ್ವಾಮಿ ನಮ್ ಕವಿತಾ ಹೇಗಿದ್ದಾಳೆ? ದೇವ್ರ ದಯೆಯಿಂದ ಚೆನ್ನಾಗೇ ಇದ್ದಾಳೆ. ನನ್ನಪ್ಪ ಏಯ್ ಬರ ಇಲ್ಲಿ. ನನ್ಗೆ ಆವಾಜ. ಆ ಹುಡುಗಿ ನಿನ್ಗೆ ಹೇಗ್ ಗೊತ್ತು? ಆ ಹುಡುಗಿ ನಿನ್ಗೆ ಹೇಗ್ ಗೊತ್ತು ಅಂತ ಕೇಳಿದೆ. ಅವಳೇನ್ ದೊಡ್ಡ ಇವಳು. ಅವಳು ಹೆಂಗ್ ಗೊತ್ತು ಅಂತ ಫ್ಲಾಶ್ ಬ್ಯಾಕ್ ಬೇರೆ ಹೇಳ್ಬೇಕಾ? ನಾನ್ ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಆ ಹುಡುಗಿ ನಿನ್ಗೆ ಹೇಗ್ ಗೊತ್ತು ಅಂತ ಹೇಳು. ಏನಯ್ಯ ರೋಪ್ ಆಗ್ತಿದ್ಯಾ? ಅಷ್ಟೆಲ್ಲ ಸೀನ್ ಇಲ್ಲಮ್ಮ. ಎಲ್ಲ ಹೋಗಿ ಯಾವ ಜೊತೆ ಮಲ್ಗೆ ಮಜಾ ಮಾಡಿ ಹೊಟ್ಟೆ ತುಂಬಿಸ್ಕೊಂಡ್ಬಂದು ನಮ್ಮನೆಗೆ ಸೇರ್ಕೊಂಡು ಆ ಮಗುವಿನ ತಂದೆ ನಾನೇ ಅಂತಾಳೆ. ಇವಳು ಮಾತ್ರ ಅಲ್ಲ, ನನ್ನ ಲೈಫಲ್ಲಿ ನೋಡ್ರೆ ಎಲ್ಲ ಹುಡುಗರು ಇದೇ ತರ ಮೋಸ ಮಾಡೋರು ಗುರು. ಅಲ್ಲ ಇವಳು ಇನ್ನಂತ ಜಾತಿ ಕೊಟ್ಟಿರ್ಬೇಕು. ಯಾವನ್ನ ನೋಡಿ ಏನೋ ಹೇಳ್ತಾ ಇದೀಯ? ಅವಳು ಯಾರು ಗೊತ್ತಾ? ಅವಳು ಎಂತ ಕುಟುಂಬದಲ್ಲಿ ಹುಟ್ಟಿದಂತೆ ಗೊತ್ತಾ? ಅವಳಿಗೂ ನನಗೂ ಏನ್ ಸಂಬಂಧ ಅಂತ ಗೊತ್ತಾಳ ನಿನಗೆ? ಕವಿತಾ ನನ್ನ ಸ್ವಂತ ಅಕ್ಕನಿಗೆ ಒಬ್ಬಳೇ ಮಗಳು. ನನ್ನ ಫ್ರೆಂಡ್ ಅಶೋಕ್ ಕವಿತಾನ ನೋಡಿದ ಆ ಕ್ಷಣನೇ ಅವಳ ಮೇಲೆ ಅವನಿಗೆ ಲವ್ ಶುರುವಾಯ್ತು. ಅದನ್ನ ನನ್ನ ಹತ್ರನೂ ಹೇಳ್ದ. ಅಶೋಕ್ ಅಂತ ಒಂದು ಒಳ್ಳೆ ಹುಡುಗ ನಮ್ಮ ಕವಿತಾ ಸಿಕ್ಕಿದ್ದಲ್ಲ ಅಂತ ನನಗೂ ಸಂತೋಷ ಆಯ್ತು. ಅವನ ಲವ್ಗೆ ನಾನು ಕೂಡ ಸಪೋರ್ಟ್ ಮಾಡಿದೆ. 2-3 ಸರಿ ಕವಿತಾನ ಹತ್ರ ತನ್ನ ಲವ್ನ ಅವ್ನು ಹೇಳ್ಕೊಂಡ. ಆದ್ರೆ ಅದ್ಯಾಕೋ ಕವಿತಾಗೆ ಅವನ ಇಷ್ಟನೇ ಆಗ್ಲಿಲ್ಲ. ಒಂದಿನ ನನ್ನ ಹತ್ರ ಬಂದು ತುಂಬಾ ಫೀಲ್ ಮಾಡ್ಕೊಂಡ. ನೀನ್ ಯಾಕೆ ಅವ್ರ ಅಪ್ಪ ಅಮ್ಮನ ಹತ್ರ ಹೋಗಿ ಡೈರೆಕ್ಟ್ ಆಗಿ ಮಾತಾಡಬಾರ್ದು ಅಂತ ನಾನು ಹೇಳ್ದೆ. ನೀನೇ ಮಾತಾಡು ಅಂತ ನನಗೆ ಹೇಳ್ದ. ನನಗೂ ಅವ್ರ ಅಪ್ಪ ಅಮ್ಮನಿಗೂ ಸ್ವಲ್ಪ ಮನಸ್ತಾಪ ಇದ್ದಿದ್ರಿಂದ ನೀನೇ ಹೋಗಿ ಮಾತಾಡು ಅಂತ ನಾನೇ ಐಡಿಯಾ ಕೊಟ್ಟೆ. ನೋಡಿ ಅಶೋಕ್, ನಾವು ನಮ್ಮ ಮಗಳಿಗೆ ಫುಲ್ ಫ್ರೀಡಮ್ ಕೊಟ್ಟಿದ್ದೀವಿ. ಅವಳ ಲೈಫ್ ಪಾರ್ಟ್ನರ್ ಆರಿಸ್ಕೊಳ್ಳೋ ಸ್ವಾತಂತ್ರ್ಯನ ಅವಳಿಗೆ ಕೊಟ್ಟಿದ್ದೀವಿ. ಅವಳಿಗೆ ಇಷ್ಟ ಇಲ್ಲ ಅಂದ್ರೆ ಅದ್ರ ಬಗ್ಗೆ ನಾವೇನು ಹೇಳಕ್ಕಾಗತ್ತೆ? ನೋಡಿ ಸರ್, ನಿಮ್ ಮಗಳ ಬಗ್ಗೆ ಯೋಚನೆ ಮಾಡಬೇಡಿ. ನನ್ನ ಜೀವ ಇರೋವರೆಗೂ ಅವಳ ಕಣ್ಣಲ್ಲಿ ಒಂದು ಹನಿ ನೀರು ಬರೆದಿರೋ ಹಾಗೆ ನಾನು ನೋಡ್ಕೋತೀನಿ. ನೋಡಪ್ಪ, ನೀನ್ ಹೇಳ್ತಾ ಇರೋದನ್ನ ಕೇಳ್ತಿದ್ರೆ ನಮಗ್ ಸಂತೋಷನೇ ಆಗತ್ತೆ. ಆದ್ರೆ ಏನ್ ಮಾಡೋದು? ಮದ್ವೆ ಆಗಿ 10 ವರ್ಷ ಆದ್ರೂ ಮಕ್ಕಳೇ ಇಲ್ದೆ ಸಂಕಟ ಪಡ್ತಿದ್ ನಮ್ಗೆ ಎಷ್ಟೋ ದೇವರುಗಳಿಗೆ ಹರಕೆ ಹೊತ್ತು ಪೂಜೆ ಮಾಡಿ ಹುಟ್ಟಿದಂತ ಮಗಳಪ್ಪ ಇವಳು. ಅವಳ ಸಂತೋಷನ ಕಿತ್ಕೊಳ್ಳೋದಕ್ಕೆ ನಮ್ಗಿಷ್ಟ ಇಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನನ್ನ ಮಗಳ ವಿರುದ್ಧವಾಗಿ ನಾವ್ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವನ್ನ ಕಳಿಸ್ಬಿಟ್ರು. ನನ್ನ ಮಗಳ ಬರ್ಡೇಗೆ ಅಶೋಕ್ ಬಂದಿದ್ದ, ಕವಿತಾನೂ ಬಂದಿದ್ಲು. ಅಶೋಕ್ ಕವಿತಾ ಹತ್ರ ಮತ್ತೆ ತನ್ನ ಲವ್ನ ಹೇಳ್ಕೊಂಡ. ಯಾಕೋ ಏನೋ ಕವಿತಾ ಅವನ ಮೇಲೆ ಅವತ್ತು ತುಂಬಾ ಸಿಟ್ಟು ಮಾಡ್ಕೊಬಿಟ್ಲು. ಆಮೇಲೆ ನನ್ನ ಕೆಲಸದ ವಿಷಯವಾಗಿ ಫಾರಿನ್ ಹೋಗ್ಬಿಟ್ಟೆ. ಇದಕ್ಕಿದ್ದ ಹಾಗೆ ಅವರ ಅಪ್ಪ ಅಮ್ಮ ಬಂದ್ಬಿಟ್ಟು ಅಶೋಕ್ನ ಮದುವೆ ಆಗುವಂತ ಫೋರ್ಸ್ ಮಾಡಿದ್ದಾರೆ. ನಮ್ಮ ಮಗಳ ಸಂತೋಷದಲ್ಲಿ ತನ್ನ ಸಂತೋಷ ಅನ್ಕೊಂಡಿರೋ ಅಪ್ಪ ಅಮ್ಮ ದಿಢೀರ್ ಅಂತ ಅಶೋಕನ್ನ ಮದುವೆ ಮಾಡ್ಕೊಂತ ಫೋರ್ಸ್ ಮಾಡಿದಾಗ ತನ್ನ ಉಸಿರಿಗೆ ಉಸಿರಾದ ಅಪ್ಪ ಅಮ್ಮನ ದೂರ ಮಾಡ್ಕೊಂಡು ಬಂದಿಲ್ಲ ಅವಳು. ಅಪ್ಪ ಕಲೆಕ್ಟ್ರು, ಅಮ್ಮ ಡಾಕ್ಟರ್, ಕೋಟಿ ಗಟ್ಟಲೆ ಆಸ್ತಿ, ಡಿಸ್ಟ್ರಿಕ್ಟ್ ನಲ್ಲೇ ದೊಡ್ಡ ಶ್ರೀಮಂತ. ಅವನ ಮನಸ್ಸು ಮಾಡ್ರೆ ಯಾವ ಹುಡುಗಿನ ಬೇಕಾದ್ರೂ ಮದುವೆ ಆಗ್ಬೋದಿತ್ತು. ಅವನು ಪ್ರೀತಿಸ್ತಾ ಇದ್ದಾನೆ ಒಂದೇ ಒಂದು ಕಾರಣಕ್ಕೋಸ್ಕರ ಎತ್ತಿ ಬಿಸಾಕ್ಬಿಟ್ಟು ನಮ್ಮ ಕವಿತಾ. ಅಮ್ಮ ಯಾರು ಅಂತ ಗೊತ್ತಿಲ್ಲದೆ ಕೆಟ್ಟೋ ನಿನ್ನ, ಕೆಲ್ಸಕ್ಕೆ ಬರ್ದಿರೋ ನಿನ್ನ, ಒಳ್ಳೆ ಅಮಾವಾಸ್ಯೆ ಕತ್ಲೆತಿರೋ ನಿನ್ನ ನಮ್ಮ ಕವಿತಾ ಪ್ರೀತಿ ಮಾಡ್ತಾ ಇರೋದಾದ್ರೆ ಅದೇ ಕಣ ವಿಧಿ. ನೀನ್ ನಿನ್ ಬಾಳ ನೋಡಿದ್ರೆ ಹುಡುಗಿರ್ ಬೇಕಾದ್ರೆ ಕೆಟ್ಟರು ಇರ್ಬೋದು, ಆದ್ರೆ ನಮ್ ಕವಿತಾ ಅಂದ್ರೂ ಅಲ್ಲ ಕಣ. 24 ಕ್ಯಾರೆಟ್ ಶುದ್ಧ ಚಿನ್ನ ಕಣ. ಅವಳು ಗುಡಿನಲ್ಲಿರೋ ದೇವತೆ ಕಣ.
ಆದ್ರೆ ನೀನು ಗುರಿ ಹೊರಗೆ ಬಿದ್ದಿರೋ ಚಪ್ಪಲಿ ಕಣ. ಅವಳು ನಿನ್ನ ಪ್ರೀತಿಸ್ತಾ ಇದ್ದಾಳೆ ಅಂತಂದ್ರೆ ನೀನು ಯಾವ ಜನ್ಮದಲ್ಲಿ ಎಷ್ಟು ಪುಣ್ಯ ಮಾಡಿರ್ಬೇಕು. ನಾನು ಈಗ 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 ಮನಸ್ಸು ಮಾಡ್ತಾ ಇದ್ದಂದ್ರೆ ನಿನ್ನ ಪೊಲೀಸ್ ಸ್ಟೇಷನ್ ಹಾಕ್ಸಿ ಕೈಕಾಲು ಮುಗಿಸಿ ನಾನು ಏನ್ ಬೇಕಾದ್ರೆ ಮಾಡ್ಬೋದು. ಛೀ. ನನ್ ಮುಂದೆ ನಿಂತ್ಕೋಬೇಡ, ಹೋಗೋ. ನೀನು ಒಬ್ಬ ಮನ್ಸ ಏನೋ, ಇಷ್ಟು ವರ್ಷ ಕಿತ್ತದಂತರ ಮಾಡ್ಬಿಟ್ಟಿಯಲ್ಲೋ. ನನ್ ಮುಂದೆ ನಿಂತ್ಕೋಬೇಡ, ಹೋಗೋ ಹೋಗು ಅಂತ ಹೇಳ್ತಾ ಇಲ್ವಾ? ಏನಾಯ್ತು? ನಿನ್ಗೇನಾದ್ರೂ ಹುಚ್ಚಿಗೆ ಚಿಡ್ತಿದ್ಯಾ? ಹೌದಜ್ಜಿ, ಯಾವತ್ತೋ ಹಿಡ್ಬೇಕಾದ ಹುಚ್ಚು ಇವತ್ತಿಡ್ತಿದೆ ಅಂತ ನೀ ಸಂತೋಷ ಪಡು. ಹೇಳ್ಬೇಡು. ನಮ್ ಕವಿ ಬಗ್ಗೆ ಎಷ್ಟು ಕೇವಲವಾಗಿ ಮಾತಾಡ್ಬಿಟ್ಟೆ. ನಾನೆಂತ ಪಾಪಿ, ನಾನೆಂತ ಪಾಪಿ ಅಜ್ಜಿ. ಕವಿ 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 ಅಮ್ಮ, ಕವಿ ನೋಡಮ್ಮ, ನಿನಗೊಂದು ಸಂತೋಷದ ವಿಷಯ ಹೇಳ. ನಾನ್ ಬದಲಾಗಿದ್ದೀನಿ ಕಣೆ, ನಾನು ಬದಲಾಗಿದ್ದೀನಿ. ನಿನ್ನ ಜೀವನ ಪೂರ್ತಿ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತೀನಿ. ಏನಾಗಿದ್ಯೋ ನಿನಗೆ? ಗೊತ್ತಿಲ್ಲ ಅಜ್ಜಿ. ಈಗ್ಲಾದ್ರೂ ಅವಳ ಮನ್ಸನ್ನ ಅರ್ಥ ಮಾಡ್ಕೊಂಡಿಲ್ಲ, ಅಷ್ಟೇ ಸಾಕು. ನಾವು ಅವಳಿಗೆ ತೊಂದರೆ ಕೊಡೋದು ಬೇಡ. ಬೆಳಗ್ಗೆ ಮಾತಾಡೋಣಪ್ಪ. ಆಯ್ತಜ್ಜಿ, ತೊಂದರೆ ಕೊಡೋದಿಲ್ಲ. ಬೆಳಗ್ಗೆನೆ ಮಾತಾಡ್ಕೊಳ್ಳೋಣ. ಹೌದಪ್ಪ. ಬಾ ಬಂದೆ ಕಣೆ. ಇವತ್ತು ಏನಾದ್ರೂ ಮಾಡಿ ಸಾಯಂಕಾಲಕ್ಕೆ ಎಣ್ಣೆ ಬಿಸಿಲು ಕಲೆಕ್ಟ್ ಮಾಡ್ಬೇಕು. ಎಲ್ಲ 100 ರೂಪಾಯಿ ಕೊಡು. ಯಾವನ್ಲಿ ಇವನು ಹಿಂದೆ ಮುಂದೆ ಗೊತ್ತಿಲ್ಲದೆ 100 ರೂಪಾಯಿ ಕೊಡು ಅಂತ ಕೇಳ್ತಿಲ್ಲ, ಬುದ್ಧಿ ಅದ ನಿನ್ಗೆ? ಹಿಂದೆ ಮುಂದೆ ಗೊತ್ತಿಲ್ವಾ? ಆ ಫ್ರಂಟ್ ನೋಡು, ಆ ಬ್ಯಾಕ್ ನೋಡು, ಆ ಪೇಮೆಂಟ್ ಕೊಡು. ನಾನು ಯಾಕ್ಲ ನಿನಗೆ 100 ರೂಪಾಯಿ ಕೊಡ್ಬೇಕು? ಈಗೇನ್ ಕೊಡಕ್ಕಿಲ್ಲ ಅಂತೀಯಾ? ಕೊಡಕ್ಕಿಲ್ಲ ಮಾಡ್ತೀವಿ. ಏನಿದು? ಇಲ್ಲಿ ಒಳ್ಳೆ ತರಕಾರಿ ಮಾರಲಾಗುತ್ತೆ. ಇಲ್ಲಿ ಮಾರದೆ ಇನ್ನೇನ್ ಡೆಲ್ಲಿಲ್ಲ ಮಾರಕ್ ಹೋಗ್ತೀಯಾ? ಏನ್ ಮಾಡ್ಬೇಕದ್ಕೆ? ಇಲ್ಲಿ ಏನೋ ತೋರ್ಸು. ಬೆಳಗ್ಗೆ ಗಡುವ ಒಪ್ಪಿಸ್ಕೊಂಡ್ಬಿಡ್ತೆ. ನೋಡು, ಈಗ ಓದು. ಒಳ್ಳೆ ತರಕಾರಿ ಮಾರಲಾಗುತ್ತೆ. ಏನ್ ನಿನ್ನ ಅಂಗಡಿಲಿ ಮಾತ್ರ ಒಳ್ಳೆ ತರಕಾರಿ, ಪಕ್ಕದಲ್ರೋರೆಲ್ಲ ಕೊಳ್ತೋಗಿರೋದ್ ಮಾಡ್ತಾರಾ? ಒಂದ್ ನಿಮಿಷ ಕರಿತೀನಿ. ಪುಣಾತ್ಮ, ಅಯ್ಯೋ ನಾನ್ ಏನ್ ಮಾಡ್ಬೇಕಂತಿದ್ಯಾ ನೀನು? ಒಳ್ಳೇದ್ ಅಳ್ಸು. ಇವತ್ತೇನೋ ಒಂದ್ ಗತಿ ಕಾಣಿಸ್ತೀಯ ನನಗೆ ಗೊತ್ತು. ಅಳಿಸ್ ಆಯ್ತಲ್ಲ. ಈಗ ಓದು. ತರಕಾರಿ ಮಾರಲಾಗುತ್ತೆ. ತರಕಾರಿ ಅಂಗಡಿಲಿ ತರಕಾರಿ ಮಾಡಿದ್ರೆ ಏನ್ ಸಾರಾಯಿ ಪ್ಯಾಕೆಟ್ ಮಾರ್ತಾರೆ? ಅಯ್ಯೋ, ಇನ್ನು ಏನ್ ಅಳಿಸ್ಬೇಕು ಅಂತಿದ್ಯಾ? ಈಗ ಓದು. ಮಾರಲಾಗುತ್ತೆ. ಏನ್ ಮಾರಲಾಗುತ್ತೆ? ಸ್ಲೇಟಾ? ಮನ್ಸಿಗೆ ಕೆಟ್ಟ ಟೈಮ್ ಬಂದು ಹಿಂಗೆ ಅನ್ಸುತ್ತೆ. ಆಯ್ತು ಕಳ, ಸ್ಲೇಟ್ ಒಗಾಯಿಸ್ಬಿಟ್ನಲ್ಲ. ಏನಿದೆಲ್ಲ? ತರಕಾರಿ. ತರಕಾರಿ ಒಳ್ಳೇದಾ ಕೊಳ್ತೋಗಿರೋದಾ? ಒಳ್ಳೇದು. ಒಳ್ಳೇದ್ ಒಳ್ಳೇದು ಅಂತ ಜನರಿಗೆ ಹೆಂಗ್ ಗೊತ್ತಾಗೋದು? ಈಗ ಏನ್ ಮಾಡ್ಬೇಕಂತಿಲ್ಲ, ಅದಕ್ಕೆ ಇಲ್ಲಿ ಒಳ್ಳೆ ತರಕಾರಿ ಮಾರಲಾಗುತ್ತದೆಯಾ ಅಂತ ಬೋರ್ಡ್ ಹಾಕಿ. ಅಯ್ಯೋ ಕರ್ಮ ಕರ್ಮ, ಅದೇ ಬೋರ್ಡ್ ತಾನೇ ಮೊದ್ಲೇ ಹಾಕಿದ್ದು. ಸರಿ 100 ರೂಪಾಯಿ ಕೊಡು. ಯೋ, ಯಾವ ಜನ್ಮದ ಋಣಾನ ನೀನು? 100 ರೂಪಾಯಿ ಈಗ ಕೊಡ್ಲಿದ್ರೆ ಮತ್ತೊಂದ್ಸರಿ ಬೋರ್ಡ್ ಹೊಡ್ಸಕ್ ಶುರು ಮಾಡ್ತೀಯ. ಬರ್ಲಾ? ಬರ್ಬೇಡ, ಹಂಗೆ ಹೋಗು. ಮೇಡಮ್, ಸಂದಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ ಯಜಮಾನ್ರ ಕತೆ ಏನಾಯ್ತು? ಅವ್ರ ಬಗ್ಗೆ ಯಾಕೆ ಹೇಳ್ತೀಯಾ? ಆವತ್ತೇ ಕರ್ದೆ ನನ್ ಜೊತೆಗೆ ಬಂದ್ಬಿಡು. ಸ್ವಾಮಿ, ಸ್ವಲ್ಪ ಮಂಗಳಾರತಿ ಕೊಡ್ತೀರಾ? ಇದು ಹೋಗ್ಬಿಟ್ರೆ ಕಷ್ಟ.
ಸ್ವಾಮಿ ಅವತ್ತು ದಕ್ಷಿಣೆ ದುಡ್ಡು 150 ರೂಪಾಯಿ ತಗೊಂಡಿದ್ದೆ. ತಗೊಳ್ಳಿ ಸ್ವಾಮಿ, 400 ರೂಪಾಯಿ. ಯಾಕೆ ಸ್ವಾಮಿ ಹಾಗೆ ನೋಡ್ತಿದ್ದೀರಾ? ನಾನು ಮಾಡಿದ ತಪ್ಪು ಅಂತ ಅವತ್ತು ನನಗೆ ಗೊತ್ತಾಗ್ಲಿಲ್ಲ, ಆದ್ರೆ ಇವತ್ತು ನನಗೆ ಗೊತ್ತಾಯ್ತು. ಆ ದೇವರು ನೀವು ನನ್ನ ಕ್ಷಮಿಸ್ಬೇಕು. ಯಾಕಪ್ಪ ಅಂತ ದೊಡ್ಡ ಮಾತಾಡ್ತೀಯ? ಯಾರೇ ಆದ್ರೂ ತಾನು ಮಾಡಿದ ತಪ್ಪನ್ನ ತಿದ್ದುಕೊಂಡು ಆ ದೇವ್ರ ಹತ್ರ ಕ್ಷಮೆ ಕೇಳ್ತಾರೋ ಅಂಥವ್ರು ದೇವರಿಗೆ ಹತ್ರವಾಗ್ತಾರೆ. ಇನ್ನು ಮುಂದೆ ಎಲ್ಲ ಒಳ್ಳೇದಾಗುತ್ತೆ. ತುಂಬಾ ಸಂತೋಷ ಸರ್. ಬರ್ತೀನಿ ಸ್ವಾಮಿ. ಆಯ್ತಪ್ಪ. ಸಿಸ್ಟರ್, ಎಸ್, ಇಲ್ಲಿ ಕವಿತಾ ಅಂತಿದ್ರಲ್ಲ, ಎಲ್ಲೋದ್ರು? ಅವ್ರು ಬೆಳಿಗ್ಗೆನೆ ಹೋದ್ರಲ್ಲ. ಬೆಳಗ್ಗೆನೆ ಹೋದ್ರ? ಹೌದು. ಏನ್ ಹೇಳಿದ್ರು? ಏನು ಹೇಳಿಲ್ಲ. ನೀವು ಬಂದ್ರೆ ಈ ಲೆಟರ್ ಕೊಡಿ ಅಂತ ಹೇಳಿದ್ರು. ಲೆಟರಾ? ಅದ್ರಲ್ಲಿ ಏನೈತೆ ಅಂತ ನೀವೇ ಸ್ವಲ್ಪ ಓದಿ ಹೇಳ್ತೀರಾ? ಇದುವರೆಗೂ ನಾನು ನಿಮ್ಗೆ ತುಂಬಾ ತೊಂದರೆ ಕೊಟ್ಬಿಟ್ಟೆ. ಇನ್ಮೇಲೆ ತೊಂದರೆ ಕೊಡಕ್ಕೆ ನನ್ಗಿಷ್ಟ ಇಲ್ಲ. ಆದ್ರಿಂದ ನಾನು ದೂರ ಹೋಗ್ತಾ ಇದ್ದೀನಿ. ಯಾರಿಗೇನಾಗಿದೆ? ಯಾರೋ ಗೊತ್ತಿಲ್ಲಪ್ಪ. 20 ವರ್ಷದ ಹುಡುಗಿ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಾಳೆ. ಯಾರು ಬಂದು ತಗೊಂಡೋಗಿಲ್ಲ. ಯಾರೇ ನೀವು? ನನಗೆ ಗೊತ್ತಿರೋ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ, ಕ್ಷಮಿಸಿ. ಇವ್ರಿಗೆಲ್ಲ ಇದೇ ಕೆಲ್ಸ. ಯಾಕೋ ಯಾಕೋ ಅಳ್ತಾ ಇದ್ಯಾ? ಸಿಕ್ಕಿದವ್ರನ್ನೆಲ್ಲ ಅಳ್ಸೋದ್ ತಾನೇ ನಿನ್ ಕೆಲ್ಸ. ಇವತ್ ನೀನೇ ಅಳ್ತಾ ಇದ್ಯಾ? ಯಾಕೆ ಇವತ್ ಯಾರು ಸಿಕ್ಲಿಲ್ವಾ? ಅಯ್ಯೋ ಸಾಕಜ್ಜಿ, ನಾನು ಇದುವರೆಗೂ ಮಾಡಿದ್ದೆಲ್ಲ ತಪ್ಪು ಅಂತ ನನಗೆ ಗೊತ್ತಾಯ್ತು. ನಾನೇನೇನೋ ತಪ್ಪು ಮಾಡುವಾಗೆಲ್ಲ ಕವಿ ನನ್ನ ಜೊತೆ ಇದ್ಲು. ಆದ್ರೆ ಈಗ ಅವಳಿಗೋಸ್ಕರ ಬಾಳ್ಬೇಕು ಅಂದಾಗ ಅವಳೇ ನನ್ ಬಿಟ್ಟು ಬಿಟ್ಟೋಗ್ಬಿಟ್ಲಲ್ಲ ಅಜ್ಜಿ. ಹೋದ್ರೆ ಹೋಗ್ಲಿ ಬಿಡು, ಅವಳಿಲ್ಲ ಅಂದ್ರೆ ಇನ್ನೊಬ್ಳು. ನೀನೇನ್ ಕಡಿಮೆನಾ ಅನ್ಯಾಯ ಮಾಡಿದೆ ಅವಳಿಗೆ? ನನ್ ಕೊಲ್ಬೇಡ ಅಜ್ಜಿ, ನನ್ ಕೊಲ್ಬೇಡ, ಮಾತಲ್ಲೇ ನನ್ ಕೊಲ್ಬೇಡ. ನಾನೀಗ ಬದಲಾಗಿದ್ದೀನಿ ಅಜ್ಜಿ, ನನ್ನ ನಂಬು. ಈಗ ನಂಬಿ ಏನೋ ಪ್ರಯೋಜನ? ಕುಡ್ದಿದ್ ಹೆಚ್ಚಾಯ್ತಾ? ಏನೇನೋ ಮಾತಾಡ್ತಾ ಇದ್ಯಾ? ಹೋಗ್ ಮಲ್ಕೋ. ಕವಿ, ಅಮ್ಮ ಕವಿ, ಎಲ್ಲಿದ್ಯಾ? ಏನ್ ಮಾಡ್ತಿದ್ಯಾ? ನನ್ ಬಿಟ್ಟು ಹೋಗಕ್ಕೆ ಹೇಗೆ ಬರ್ಸ್ಬಂತು ಕವಿ? ಹೇಗೆ ಬರ್ಸ್ಬಂತು? ನಿನ್ ಹೊಟ್ಟೆಲಿರೋ ಮಗುಗೆ ನಾನೇ ತಂದೆ ಕಡೆ, ನಾನೇ ತಂದೆ. ಈ ಊರ್ ಜನ ಎಲ್ಲ ಎಷ್ಟೋ ಹೇಳಿದ್ರು, ನಾನ್ ನಂಬಲಿಲ್ಲ. ನಮ್ಮ ಅಜ್ಜಿ ಎಷ್ಟೋ ಹೇಳಿದ್ರು, ನಾನು ಕೇಳಲಿಲ್ಲ. ನಿನ್ ಬಿಟ್ಟ ಬದುಕಿರಲ್ಲ, ನಿನ್ ಬಿಟ್ಟ ಬದುಕಿರಲ್ಲ. ಎಲ್ಲಿದೆ ಕವಿ? ಅವ ಎಲ್ಲವ ಇದೆಯಾ ಕವಿ? ಏನೋ ಹಾಗೆ ನೋಡ್ತಾ ಇದ್ಯಾ? ನೀನ್ ಬದ್ಲಾಗಿದ್ಯಾ ಅಂತಾನೂ ಗೊತ್ತು, ಇವಳನ್ನ ಪ್ರೀತಿಸ್ತಾ ಇದೀಯ ಅಂತಾನೂ ಗೊತ್ತು. ಆದರೆ ಎಷ್ಟರ ಮಟ್ಟಿಗೆ ಪ್ರೀತಿಸ್ತಾ ಇದೀಯ ಅನ್ನೋದು ನನಗೆ ಗೊತ್ತಾಗೋದು ಬೇಡ. ಅದಕ್ಕೆ ಈ ಅಜ್ಜಿ ಆಡಿದ ಚಿಕ್ಕ ನಾಟಕ ಇದು. ಬೆಳಗ್ಗೆ ಪುರೋಹಿತರು ನೋಡ್ಕೊಂಡ್ ಬಂದೆ. 6 ತಿಂಗಳು ಬಿಟ್ಟು ಮದುವೆ ಮಾಡ್ಕೋಬೇಕಂತೆ.
ಏಯ್ ನಿನಗೋಸ್ಕರ ಅಲ್ದು ಹತ್ಕೊಂಡ್ ಬಂದಿದ್ದಾನೆ. ಒಳಗ್ ಕರ್ಕೊಂಡೋಗಿ ಊಟ ಹಾಕು. ಹೋಗೋ. ಯಾವ ತೊಂದ್ರೆನೂ ಇಲ್ದೆ ಬೇಗ 6 ತಿಂಗಳಾಗಿ ಇವ್ರ ಮದುವೆ ಸುಖವಾಗಿ ನಡೀಲಿ ದೇವ್ರೆ. ಕವಿ ನಿಂಗೆ ತುಂಬಾ ತೊಂದರೆ ಕೊಟ್ಬಿಟ್ಟೆ ಕಡೆ, ನನ್ ಕ್ಷಮಿಸ್ಬಿಡು. ಯಾಕ್ರಿ ಈ ತರ ಹೇಳ್ತೀರಾ? ನಾವ್ ಈ ತರ ನೋವಿಂದಾನೇ ಸೇರ್ಬೇಕು ಅಂತ ದೇವ್ರು ಬರೆದ್ಮೇಲೆ ನಾವೇನ್ ಮಾಡಕ್ಕಾಗತ್ತೆ? ಇನ್ಯಾವತ್ತು ನನ್ನ ಬಿಟ್ಟೋಗಲ್ಲ ತಾನೆ? ನೀವಿಲ್ದೆ ಒಂದು ಕ್ಷಣನೂ ನಾನು. ನೀನಾ? ಹೌದಯ್ಯ, ನಾನೇ. ಅವತ್ ನೀನ್ ಮಾಡಿದ ಕೆಲಸದಿಂದ ನನ್ನ ಜೀವನನೇ ಹಾಳಾಗೋಯ್ತು. ಯಾಕೆ ಹಂಗ್ ಮಾಡ್ದೆ? ನನ್ನಂತ ಅನಾಥನಿಗೆ ಒಂದು ಪ್ರೀತಿ ಅಂತ ಸಿಕ್ಕಿತ್ತು. ಪ್ರೀತಿ ಬಗ್ಗೆ ನಿನಗೆ ಹೇಳ್ತೀನಲ್ಲ, ನನ್ನ ಬುದ್ಧಿ ನಾನು ಚಪ್ಪಲಿ ಹೊಡ್ಕೋಬೇಕು. ನನ್ನಿಂದ ತಪ್ಪನ ನಾನೇ ಸರಿ ಮಾಡ್ತೀನಿ. ಅವಳಲ್ಲಿ? ಅವಳಿಗೆ ಮನೇಲಿರ್ಬೋದು. ಆಯ್ತು, ಬಾ ಹೋಗೋಣ. ತಪಸ್ಸನ್ನು ಕವಿ, ಒಂದ್ 5 ನಿಮಿಷ ಒಳಗಡೆ ಇರು, ಬೇಗ ಬಂದ್ಬಿಡ್ತೀನಿ. ಎಲ್ಲಿ ಹೋಗ್ತೀರಾ? ನಾನು ಒಬ್ಳನ್ನೇ ಬಿಟ್ಟು ಹೋದ್ರೆ ಹೇಗೆ? ಹೆದರ್ಕೋಬೇಡ, ನನಗೆ ಬೇಕಾಗಿರೋರು ಹುಡ್ಕೊಂಡು ಬಂದಿದ್ದಾರೆ. ಅವ್ರನ್ನ ನೋಡ್ಕೊಂಡು ಬೇಗ ಬಂದ್ಬಿಡ್ತೀನಿ. ಆಯ್ತು. ಮಗುಗೆ ತಂದೆ ಅವನು ಅಂತ ತಿಳ್ಕೊಂಡಿದ್ದೀರಾ, ಆದ್ರೆ ಅವನಲ್ಲ, ನಾನು. ನಾನು ಅವಳನ್ನ ತುಂಬಾ ಪ್ರೀತಿಸಿದೆ, ಆದ್ರೆ ಅವಳು ನಾನು ಪ್ರೀತಿಸಲೇ ಇಲ್ಲ. ಅದಕ್ಕೆ ಒಂದಿನ
ಧೈರ್ಯ ನಿನಗೆ? ಇವತ್ತಿನ ಬಿಡೋದಿಲ್ಲ, ಕೊಂದು ಬಿಡ್ತೀನಿ. ಹೂವಿನ ತರ ಇದು ಮಗಳನ್ನ ಅವ್ರು ಕಣ್ಬಿಡ್ತಾರೆ. ಕೇಳ್ತೀಯ? ಇವತ್ತಿನ ಬಿಡೋದಿಲ್ಲ, ಕೊಂದ್ಬಿಡ್ತೀನಿ. ನನ್ನ ಮಗಳ ಲೈಫನ್ನೇ ಹಾಳು ಮಾಡ್ಬಿಟ್ಟಿಯಲ್ಲೋ, ನೀನ್ ಬಿಡೋಲ್ಲ ಇವತ್ತು. ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ ಸರ್. ಸರ್, ನೀವು ಒಪ್ಕೊಂಡ್ರೆ ನಾಳೆ ಬೆಳಗ್ಗೆನೆ ಅವಳ ಕುತ್ತಿಗೆ ತಾಳಿ ಕಟ್ತೀನಿ ಸರ್. ಒಂದು ನಿಮಿಷ, ಈ ವಿಷಯ ನಮಗೆ ನಿನಗೆ ಬಿಟ್ಟು ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಸರಿ ಸರ್. ಮುಖ್ಯವಾಗಿ ನನ್ನ ಮಗಳಿಗೆ. ನಮ್ಮಪ್ಪ ನಿನ್ನ ಇವನ್ನೇ ಮದುವೆ ಆಗುವಂತ ಬಲವಂತ ಮಾಡಿದ್ದು. ನಮ್ಮನ್ನ ತಪ್ಪು ತಿಳ್ಕೊಂಡು ಮನೆ ಬಿಟ್ಟು ಹೊರಟೋದೆ. ಅದೇ ಯೋಚನೆ ನಿಮ್ಮಪ್ಪ ಕೊರ್ಗಿ ಪ್ರಾಣನೇ ಬಿಟ್ಬಿಟ್ರಮ್ಮ. ನನ್ ಹೊಟ್ಟೆಲ್ ಬೆಳಿತಿರೋ ಮಗುಗೆ ತಂದೆ ಇವ್ರೆ ಅಂತ ಗೊತ್ತಾದ್ಮೇಲೆ ಇವ್ರನ್ನ ಹೊಡೆಯೋದಕ್ಕೆ ನೀನ್ ಯಾರು? ಏನ್ ಹೇಳ್ತಿದೆ ಕವಿ? ಇನ್ ಒಂದೇ ಒಂದ್ ಮಾತು ಆಡ್ಬಾರ್ದು. ಹೊರಟೋಗು. ಏಯ್, ಯಾರ ಹತ್ರ ಏನ್ ಮಾತಾಡ್ತಾ ಇದೀಯ ಗೊತ್ತಾ? ಅಜ್ಜಿ, ಕವಿ ಬಗ್ಗೆ ಏನು ಹೇಳ್ಬೇಡ. ನೀ ಬನ್ನಿ. ಇಲ್ಲಮ್ಮ, ಇಲ್ಲ. ಇಲ್ಲ ಕವಿ, ನೀನೇನ್ ಹೇಳಿದ್ರು ನಾನು ಒಳ್ಳೇದಕ್ಕೆ. ನಾನೇನಾದ್ರೂ ನಿಮ್ಮನ್ನ ತಡೆದೇ ಇದ್ದಿದ್ರೆ ನೀವು ಅವನ್ನ ಹೊಡೆದು ಸಾಯಿಸ್ಬಿಡ್ತಾ ಇದ್ರೆ, ಅವನ್ನ ಸಾಯಿಸಿ ನೀವು ಜೈಲ್ಗೆ ಹೋಗೋದು ನನ್ಗೆ ಇಷ್ಟ ಇರ್ಲಿಲ್ಲ. ಅದಕ್ಕೆ ಹಾಕಿದ್ದೀನಿ. ಅಜ್ಜಿ, ಆಸ್ಪತ್ರೆಗೆ ಹೋಗೋಣ, ಆಟಕ್ಕೆ ಅಜ್ಜಿ. ಬೇಡ ರೀ, ಬೇಡ, ನಾನ್ ಸಾಯ್ಲೇಬೇಕು. ಬಂಡೆ ತರ ಇದ್ದಿದ್ ನಿಮ್ಮನ್ನ ದೇವ್ರು ಮಾಡಕ್ ಹೋದೆ, ದೇವ್ರು ಮಾಡಕ್ಕಾಗ್ದೆ ಬಂಡೆಯಾಗೂ ಇರಕ್ ಬಿಡ್ದೆ, ನಿಮ್ಮನ್ ಬೇದಕ್ ಬಿಟ್ಬಿಡ್ತಾರೆ. ನನ್ನ ಕ್ಷಮಿಸ್ಬಿಡ್ರಿ. ಈ ಊರ್ ಜನ ಎಲ್ಲ ನನ್ನ ಕೇವಲವಾಗಿ ನೋಡಿದ್ರು, ನಾನು ಹಂಗೆ ಅವ್ರನ್ನ ಕೇವಲವಾಗಿ ನೋಡಿದೆ. ನನ್ನಲ್ಲೂ ಮನುಷ್ಯತ್ವ ಇದೆ ಅಂತ ತೋರಿಸಿ ನನ್ನ ನೀನು ಮನುಷ್ಯನಾಗಿ ಮಾಡ್ದೆ ಕವಿ. ಕವಿ, ನೀನಿಲ್ದೆ ನನ್ ಬದುಕಲ್ಲ ಕವಿ. ನನ್ನ ಬಿಟ್ಟು ಹೋಗ್ಬೇಡ ಕವಿ. ಬೇಡ ರೀ, ಮನ್ಸಲ್ಲಿ ನಿಮ್ಮನ್ನ ಇಟ್ಕೊಂಡು ಮಣ್ಣಲ್ಲಿ ಅವನ ಮಗನ ಎತ್ಕೊಂಡು ನಾನು ಹೇಗ್ ಬದುಕ್ಲಿ?
ನಮ್ಮಿಬ್ರು ಪ್ರೀತಿ ಬದುಕ್ಬೇಕಂದ್ರೆ ನಾನ್ ಸಾಯ್ಲೇಬೇಕು ರೀ. ಮಾತಾಡ್ಬೇಡ ಕವಿ. ಆಟ ತಗೊಂಡ್ಬರ್ರ. ಬಿಟ್ಟೋಗ್ಬಿಟ್ಟೆ ಕವಿ. ನನ್ನ ಸಂಪ್ರೀತಿಯೇ